ಪ್ರಾರ್ಥನೆ ಮಾಡೋಣ. ನಿರೀಕ್ಷೆಗೆ ಮೂಲನಾದಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಮಗನು ನಮ್ಮ ರಕ್ಷಕನಾದ ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ಸ್ತುತಿಸಿ ಕೊಂಡಾಡ್ತೀವಪ್ಪ. ಹೌದು ಕರ್ತನೆ, ರಾತ್ರಿಯ ಜಾವದಲ್ಲಿ ಕಣ್ಣುಗುಡ್ಡೆಯ ಉಪಾದಿಯಲ್ಲಿ ನಮ್ಮನ್ನು ಕಾಯ್ದು ಕಾಪಾಡಿ ಈ ಹೊಸ ದಿನವನ್ನು ಕಾಣುವ ಭಾಗ್ಯಕ್ಕೆ ತಂದಿದ್ದೀರಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನದ ಒಡೆಯನು, ರಕ್ಷಕನು, ಮಾರ್ಗದರ್ಶಕನು, ಹಿತಚಿಂತಕನು ನೀನಾಗಿದ್ದುಕೊಂಡು ಅಪ್ಪ ನಿನ್ನ ಸನ್ಮಾರ್ಗದಲ್ಲಿ ನಡೆದು ಕರ್ತನೆ ನಿನ್ನನ್ನು ಮಹಿಮೆ ಪಡಿಸುವ ಜೀವಿತಕ್ಕೆ ನಮ್ಮೆಲ್ಲರನ್ನ ನಡೆಸಬೇಕೆಂದು ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇಲೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಉದಯ ಕಾಲದಲ್ಲಿ ಕರ್ತನು ತನ್ನ ಪರಿಶುದ್ಧವಾದಂಥ ವಾಕ್ಯ ಸಂದೇಶವನ್ನು ಕೊಡುವ ಭಾಗ್ಯವನ್ನ ನನಗೆ ಕೊಟ್ಟಿರುವುದಕ್ಕಾಗಿ ಆತನಿಗೆ ಮೊದಲೇದಾಗಿ ನಾನು ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವಳಾಗಿದ್ದೇನೆ. ಮತ್ತು ಈ ಸದವಕಾಶವನ್ನು ಕೊಟ್ಟಂತ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ಸ್ ಅನ್ನುವಂಥ ಈ ಸಂಸ್ಥೆಯ ಡ್ಯಾನಿಯಲ್ ಕರಡಿಗುಡ್ಡ ಅವರಿಗೂ, ಸ್ಟೀವನ್ ಕರಡಿಗುಡ್ಡ ಅವರಿಗೂ, ಸಾರಾ ದೀಪು ಅವರಿಗೂ, ದೀಪು ಪಾಸ್ಟರ್ ಅವರಿಗೂ, ಇದರ ಅಡ್ಮಿನರ್ ಆಗಿರುವಂತ ಎಲ್ಲರಿಗೂ ಕೂಡ ನಾ ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಯಾಕಂದ್ರೆ ಇವರು ಮಾಡುವಂತ ಈ ಸೇವೆ ಇದು ಅದ್ಭುತವಾದದ್ದು ಪ್ರಿಯರೇ. ಯಾಕಂದ್ರೆ ಉದಯದಲ್ಲಿಯೇ ಕರ್ತನ ಸಂದರ್ಶನವನ್ನ, ಕರ್ತನ ದರ್ಶನವನ್ನ, ಕರ್ತನ ಸ್ವರವನ್ನ, ಕರ್ತನ ಜೀವವುಳ್ಳ ವಾಕ್ಯಗಳನ್ನ ಪ್ರಚುರಪಡಿಸುವಂತ ಈ ಸೇವೆಯನ್ನು ಅವ್ರು ಮಾಡ್ತಾ ಇದ್ದಾರಲ್ಲ, ಇದು ದೇವರ ರಾಜ್ಯವನ್ನ ಕಟ್ಟುವಂತ ಈ ಸೇವೆ. ಈ ಸೇವೆಯನ್ನ ಮಾಡುವ ಇವರನ್ನ ದೇವರು ಪರಲೋಕದ ದ್ವಾರವನ್ನು ತೆರೆದು ಹಿಡಿಸಲಾರದ ಸೂರಗಳಿಂದ ತುಂಬಿಸಲೆಂಬುದಾಗಿ ನಾನು ಪ್ರಾರ್ಥಿಸುವಳಾಗಿದ್ದೇನೆ. ಮತ್ತು ಈ ಉದಯ ಕಾಲದಲ್ಲಿ ಈ ಒಂದು ಸಂದೇಶವನ್ನು ಕೇಳಲು ಆನ್ಲೈನ್ ಮೂಲಕ ಸೇರಿದ ಎಲ್ಲ ಆತ್ಮೀಯ ದೇವ ಜನರಿಗೆ ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಪ್ರಿಯರೇ, ನಿನ್ನೆ ತಾನೇ ನಾವು ಪುನರುತ್ಥಾನ ಹಬ್ಬವನ್ನ ಆಚರಿಸಿದೆವು, ಬಹಳ ಸಂತೋಷ ಪಟ್ಟೆವು. ಹೌದು, ಆದರೆ ಈ ಪುನರುತ್ಥಾನ ಹಬ್ಬ ಒಂದೇ ದಿನಕ್ಕೆ ಸೀಮಿತವಾದದ್ದ ಅಲ್ಲ. ಕರ್ತನು ನನಗಾಗಿ ಖಾಲಿಯಾದ ಸಮಾಧಿಯನ್ನಿಟ್ಟು ನೀವು ನಿತ್ಯವೂ ಜೀವಿಸಬೇಕೆಂದು ನಮಗೆ ನಿರೀಕ್ಷೆಯನ್ನು ಹುಟ್ಟಿಸಿದ್ದಾನೆ. ಆ ನಿರೀಕ್ಷೆಯಲ್ಲಿ ನಾವು ಜೀವನದುದ್ದಕ್ಕೂ ನಾವು ಜೀವಿಸುವುದು ಅವಶ್ಯ. ಒಂದು ದಿನ ಅಲ್ಲ, ಜೀವಮಾನದ ಎಲ್ಲಾ ದಿನಗಳಲ್ಲಿ, ವರ್ಷವಿಡಿಯಲ್ಲಿ ನಾವು ಈ ಸಂಭ್ರಮವನ್ನ ಆಚರಿಸಬೇಕೆಂಬುದಾಗಿ ದೇವರ ಅಪೇಕ್ಷೆ ಪಡ್ತಾನೆ. ಹೌದು ನನ್ನ ಪ್ರಿಯರೇ, ಹಾಗಾದರೆ ಇಲ್ಲೇ ಈ ದಿವಸ ನಾವು ದೇವರ ವಾಕ್ಯದ ಭಾಗ ಕೀರ್ತನೆಗಳು 146ನೇ ಅಧ್ಯಾಯ 1ರಿಂದ 5 ವಚನಗಳನ್ನ ನಾನು ಓದುವಳಾಗಿದ್ದೇನೆ. ಯೆಹೋವನನ್ನು ಆಶ್ರಯಿಸಿಕೊಂಡವರು ಧನ್ಯರು. ಯಾಹೋವಿಗೆ ಸ್ತೋತ್ರ. ನನ್ನ ಮನವೇ ಯೆಹೋವನನ್ನು ಸ್ಮರಿಸು. ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು. ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ಪ್ರಭುಗಳಲ್ಲಿ ಭರವಸೆವಿಡಬೇಡಿರಿ, ಮಾನವರನ್ನ ನೆಚ್ಚಬೇಡಿರಿ. ಅವನು ಸಹಾಯ ಮಾಡ ಶಕ್ತನಲ್ಲ. ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ. ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವವು. ಯಾವನಿಗೆ ಯಾಕೋಬನ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಕರ್ತನಲ್ಲಿ ನನ್ನ ಪ್ರಿಯರೇ, ಈ ವಾಕ್ಯ ಭಾಗ ಏನ್ ಹೇಳಕತ್ತದ ಅಂತ ಹೇಳಿದ್ರೆ, ನನ್ನ ಮನವೇ ನೀನು ಜೀವವಿರುವವರೆಗೂ ನೀನೇನ್ ಮಾಡ್ಬೇಕಂತ ಹೇಳ್ರಿ, ಕರ್ತನನ್ನ ಯೆಹೋವನನ್ನ ಸ್ತುತಿಸು. ನಿನಗೆ ಬಿಡುಗಡೆಯಾಗಿದೆ. ನಿನಗೆ ಇರುವಂತ ಎಲ್ಲ ಭಯಗಳು ಹೊರಟು ಹೋಗಿವೆ. ನಿನಗಿರುವಂತಹ ನಿರೀಕ್ಷೆ ಒಂದೇ, ಅದು ಖಾಲಿಯಾದ ಸಮಾಧಿ. ನಾನು ತಿರುಗಿ ಬದುಕುವವಳು. ಕರ್ತನು ಮರಣವನ್ನ ಜಯಿಸಿ ಖಾಲಿ ಸಮಾಧಿಯ ಮೂಲಕ ಕ್ರಿಸ್ತನಲ್ಲಿ ಜೀವಿಸುವವರಿಗೆ ತಿರುಗಿ ಇನ್ನೊಂದು ಜೀವಿತ ಉಂಟು ಎಂಬುದನ್ನ ನಿರೀಕ್ಷೆಯಲ್ಲಿ ಬದುಕುವುದಕ್ಕಾಗಿ ಆತನ ಕರೆ ಕೊಡ್ತಾ ಇದ್ದಾನೆ. ಇದು ಇಲ್ಲಿ ಭಕ್ತನು ಹೇಳ್ತಾನೆ, ಒಂದು ದಿನ ಸಂತೋಷ ಅಲ್ಲ, ಒಂದು ದಿನದ ಬಿಡುಗಡೆ ಅಲ್ಲ, ಒಂದು ತಿಂಗಳದ ಬಿಡುಗಡೆ ಅಲ್ಲ, ಒಂದು ವರ್ಷದ ನಿನ್ನ ಜೀವವಿರುವವರೆಗೆ ಇರುವಂತ ಬಿಡುಗಡೆಯ ಹಬ್ಬ ಪುನರುತ್ಥಾನ ಹಬ್ಬ, ನಿರೀಕ್ಷೆಯ ಹಬ್ಬ. ಅದು ಯಾವಾಗಲೂ ನನ್ನನ್ನ ನಿತ್ಯತ್ವದ ನಿರೀಕ್ಷೆಗೆ ನಡೆಸುವಂತ ಆ ಜೀವನ ಆಗ್ಬೇಕೆಂಬುದಾಗಿ ಭಕ್ತನ ಹೇಳ್ತಾನೆ. ಜೀವಮಾನವೆಲ್ಲ ನೀನು ಆತನನ್ನ ಸ್ಮರಿಸಬೇಕು, ಸ್ತುತಿಸಬೇಕು ಎಂಬುದಾಗಿ. ಯಾಕಂದ್ರೆ ಕರ್ತನಲ್ಲಿ ನನ್ನ ಪ್ರಿಯರೇ, ಈ ಪುನರುತ್ಥಾನ ಹಬ್ಬ ಇದು ನಮಗೆ ನಿರೀಕ್ಷೆಯ ಹಬ್ಬ. ಮತ್ತು ಖಾಲಿಯಾದ ಸಮಾಧಿಯನ್ನ ನಮ್ಮ ಮುಂದೆ ಅದು ಇಟ್ಟಿದೆ. ಕರ್ತನು ಜೀವಿಸುವವನು. ಕರ್ತನಲ್ಲಿ ನೀನು ಜೀವಿಸಬೇಕು, ಆ ಜೀವ ನಿನ್ನಲ್ಲಿ ಇರಬೇಕು ಎಂಬುದನ್ನು ತಿಳಿಸುವಂತ ಹಬ್ಬ ಇದಾಗಿದೆ. ಹೌದು ನನ್ನ ಪ್ರಿಯರೇ, ಈ ನಿರೀಕ್ಷೆ ಈ ದಿವಸ ನನ್ನಲ್ಲಿ ಇದೆಯಾ?
ನಿರೀಕ್ಷೆಯಿಂದ ನಾ ಬದುಕ್ತಾ ಇದ್ದೇನ, ಆ ನಿರೀಕ್ಷೆ ಜೀವಿತ ನನ್ನದಾಗಿದೆ ಎಂಬುದನ್ನು ಮೊದಲೇದಾಗಿ ನಾನು ಪರೀಕ್ಷೆ ಮಾಡ್ಕೊಳ್ಳೋದು ಅವಶ್ಯ. ಯಾಕಂದ್ರೆ ಯೋಬ 19ನೇ ಅಧ್ಯಾಯ 10ನೇ ವಚನ ಹಿಂಗೆ ಹೇಳ್ತೈತೆ ನೋಡ್ರಿ, ನಿರೀಕ್ಷೆ ಇಲ್ಲದ ಜೀವಿತವು ಮರವು ಕೀಳಲ್ಪಟ್ಟಂತಿರುತ್ತದೆ. ನೋಡ್ರಿ, ಒಂದು ಮರ ಆ ಭೂಮಿ ಒಳಗೆ ಅದು ಎಷ್ಟು ಆಳವಾಗಿ ತನ್ನ ಬೇರ್ ಬಿಟ್ಟಿರ್ತದೋ ಅಷ್ಟು ಸಮೃದ್ಧಿಯಾಗಿ ಅದು ಬೆಳಿತೈತಿ, ಅದು ಫಲ ಕೊಡ್ತೈತಿ, ನೆರಳು ಕೊಡ್ತೈತಿ, ಜನರಿಗೆ ರುಚಿಕರವಾದ ಹಣ್ಣು ಕೊಡ್ತೈತಿ. ಅದರ ಮೂಲಕ ಅದು ತನ್ನ ಜೀವಿತದ ಆ ಶ್ರೇಷ್ಠತೆಯನ್ನು ಅದು ತೋರಿಸ್ತೈತಿ. ಈ ದಿವಸ ಕ್ರೈಸ್ತ ಜೀವಿತ, ನಿನ್ನ ಜೀವಿತ ಇಂಥ ನಿರೀಕ್ಷೆ ಜೀವಿತಕ್ಕೆ ಒಳಗಾಗಬೇಕೆಂಬುದಾಗಿ ಕರ್ತನು ಕರೆ ಕೊಡ್ತಾ ಇದ್ದಾನೆ. ನೋಡ್ರಿ, ಯೋಬ ಹೇಳ್ತಾ ಇದ್ದಾನೆ, ತನ್ನ ಎಲ್ಲ ಕಳ್ಕೊಂಡ್ರು ಆತನು ಕರ್ತನಲ್ಲಿ ನಿರೀಕ್ಷೆ ಇಟ್ಕೊಂಡಾನ. ಯೋಬ 25ನೇ ಅಧ್ಯಾಯದೊಳಗ ಆತನ ಒಂದು ಮಾತು ಹೇಳ್ತಾನೆ, ಏನಂದ್ರೆ, ನಾನು ನನ್ನ ವಿಮೋಚಕನನ್ನು ಬಲ್ಲೆನು, ಅವನನ್ನ ಕಣ್ಣಾರೆ ನೋಡ್ತೇನೆ. ಹೌದು ನನ್ನ ಈ ಒಂದು ನಿರೀಕ್ಷೆ ನಿನ್ನ ಜೀವಿತಕ್ಕೆ ಇರುವುದು ಬಹಳ ಅವಶ್ಯ ಆಗಿದೆ. ನಾವು ಯಾವಾಗ ನಿರೀಕ್ಷೆ ಇಟ್ಕೊಂಡು ಬದುಕ್ಬೇಕಂತ ಕರ್ತನೆ ಹೇಳ್ತಾನಂದ್ರೆ, ಅಲ್ಲಿ ನನಗೆ ಭದ್ರತೆ ಐತಿ. ಭದ್ರತೆ. ಕೀರ್ತನೆ 22:9 ಹೇಳ್ತಾನ, ನನ್ನ ತಾಯಿಯ ಎದೆಯಲ್ಲಿ ನಿಶ್ಚಿಂತೆಯಾಗಿ ಇರಿಸಿದವನು ನೀನೇ, ನಿನ್ನಲ್ಲಿ ನಾನು ನಿರೀಕ್ಷೆ ಇಟ್ಕೊಂತೇನೆ. ನನಗೆ ಆತ್ಮನ ಬಲ ಅದು ಕೊಡುವಂಥದ್ದಾಗಿದೆ. ನೋಡ್ರಿ, ರೋಮ 15:13 ಹೇಳ್ತೈತಿ, ಪವಿತ್ರಾತ್ಮನಿಂದ ಒಳಗೂಡಿದ ನಿರೀಕ್ಷೆಯಲ್ಲಿ ನೀವು ದಿನಾಲು ಅಭಿವೃದ್ಧಿ ಹೊಂದಬೇಕೆಂಬುದಾಗಿ ವಾಕ್ಯ ಹೇಳ್ತೈತಿ. ಆ ಅಭಿವೃದ್ಧಿ ಆತ್ಮನ ಬಲ ಮತ್ತು ನೋಡ್ರಿ ಅನ್ಯೋನ್ಯತೆ, ಜೀವಿಸುವಂತ ಜೀವಿತರ ಪಟ್ಟಿಯಲ್ಲಿ ಸೇರಿದವರಾಗಿ ನಿರೀಕ್ಷೆಯ ಗುಂಪಿನಲ್ಲಿ, ನಿರೀಕ್ಷೆ ಇರುವವರ ಗುಂಪಿನಲ್ಲಿ ನಾವು ಸೇರಿಸಲ್ಪಡ್ತೇವೆ ಅಂತೇಳಿ ಪ್ರಸಂಗಿ 9 ಮತ್ತು 4ನೇ ವಚನ ನಮಗೆ ತಿಳಿಸ್ತೈತೆ. ಹೌದು ನನ್ನ ಈ ದಿನ ಈ ನಿರೀಕ್ಷೆಯಲ್ಲಿ ನಾನು ಜೀವಿಸುವುದು ಬಹಳ ಅವಶ್ಯ. ಮತ್ತು ನನಗದು ಜೀವಿತಕ್ಕೆ ತಾಳ್ಮೆಯನ್ನು ಅನುಗ್ರಹಿಸ್ತೈತ್ರಿ. ರೋಮ 5:4 ನಿನಗೆ ತಾಳ್ಮೆ ಕೊಡ್ತೈತಿ. ತಾಳ್ಮೆಯಿಂದ ಅನುಭವ ಸಿದ್ಧಿಯಿಂದ ನಿರೀಕ್ಷಣ ಹುಟ್ಟುತ್ತದೆ. ಇದು ಇಂದಿನ ನಮ್ಮ ಕ್ರೈಸ್ತ ಜೀವಿತಕ್ಕೆ ಅವಶ್ಯವಾಗಿರುವಂಥದ್ದು. ಯಾಕೆಂದರೆ ನಿಜ ಕ್ರೈಸ್ತನಾಗಿ ಬದುಕುವವನ ಜೀವಿತಕ್ಕೆ ಶೋಧಕ ಸಮೀಪದಲ್ಲಿದ್ದುಕೊಂಡು ಅವನ ನಂಬಿಕೆಯನ್ನು ಕದ್ದುಕೊಳ್ಬೇಕೆಂಬುದಾಗಿ ಆತನು ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ನೀನು ನಿನ್ನ ಆತ್ಮಿಕ ಜೀವಿತದಲ್ಲಿ ತಾಳ್ಮೆಯಿಂದ ಇರಬೇಕಂದ್ರೆ ನೀ ನಿರೀಕ್ಷೆಯಲ್ಲಿ ಬದುಕಬೇಕೆಂಬುದಾಗಿ ರೋಮ 5:4 ನಮಗೆ ತಿಳಿಸುವಂಥದ್ದಾಗಿದೆ. ಹೌದು ನನ್ನ ಪ್ರಿಯರೇ, ಯಾವಾಗ ನಾವು ನಿರೀಕ್ಷೆಯಲ್ಲಿ ಬದುಕ್ತೇವೋ ಆಗ ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನತೆ, ದೇವರ ಇರುವಿಕೆ, ದೇವರೊಟ್ಟಿಗೆ ಜೀವಿಸ್ತಿದ್ದೇನೆ ಅನ್ನುವಂಥ ಅನುಭವಕ್ಕೆ ನಾವು ಬರುವವರಾಗಿ ದೇವರ ಆ ಒಂದು ಸಾನ್ನಿಧ್ಯ ನಮಗೆ ಸಿಗ್ತೈತಂತೆ. 1 ಯೋಹಾನ 3:3ನೇ ವಚನ ನಮಗೆ ತಿಳಿಸ್ತೈತಿ. ಮತ್ತು ಮುಖ್ಯವಾಗಿ ಏನಂತ ಹೇಳಿದ್ರೆ, ನನಗೆ ಮುಂದೆ ಸಿಗುವಂತ ಆ ಬಾಧ್ಯತೆಯನ್ನ ಎದುರು ನೋಡುವಂತ ಒಂದು ಬಲವನ್ನ ಅದು ನಮಗೆ ನಿರೀಕ್ಷೆ ಕೊಡುವಂತದ್ದಾಗಿದೆ ಎಂಬುದಾಗಿ 1 ಪೇತ್ರ 1:4ನೇ ವಚನದಲ್ಲಿ ಹೇಳ್ತಾರೆ. ಹಾಗಾದ್ರೆ ನನ್ನ ಪ್ರಿಯರೇ, ಈ ದಿವಸದಲ್ಲಿ ಈ ನಿರೀಕ್ಷೆ ಒಳಗೆ ಕ್ರೈಸ್ತರಾದ ನಾನು ಬದುಕುವುದು ಅವಶ್ಯವಾಗಿದೆ. ಹಾಗಾದ್ರೆ ನಾವು ದಿನಾ ಬದುಕಬೇಕಂದ್ರೆ ನಾನು ಏನ್ ಮಾಡ್ಬೇಕು? ನಾ ಈ ನಿರೀಕ್ಷೆಯಲ್ಲಿ ಬದುಕಬೇಕಂದ್ರೆ ಕ್ರೈಸ್ತನಾದ ನಾನು ನನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾದ ಸಂಗತಿಗಳು ಏನು? ನಾ ಏನ್ ಮಾಡ್ಬೇಕು? ಬರೀ ದೇವ್ರು ನನ್ಗಾಗಿ ಸತ್ತ, ಸಮಾಧಿ ಖಾಲಿ ಮಾಡಿದ, ಜೀವಿತ ಆಗಿ ಬಂದ ಅಂತ ಒಂದೇ ದಿವಸ ಹೇಳಿ ಕುಂತು ಬಿಟ್ರೆ ಇದು ನನ್ನ ಜೀವಿತದ ನಿರೀಕ್ಷೆ ಅಲ್ಲ. ನನ್ನ ಸ್ವಾಮಿ ಅಪೇಕ್ಷಿಸುವ ನಿರೀಕ್ಷೆ ಏನಂದ್ರೆ, ನಾವು ಇಲ್ಲಿ ಭಕ್ತನು ಹೇಳುವ ಪ್ರಕಾರ, ಪ್ರಾಣವಿರುವವರೆಗೂ ಯೆಹೋವನನ್ನ ಸ್ತುತಿಸು, ಜೀವಮಾನವೆಲ್ಲ ನನ್ನ ದೇವರನ್ನ ಕೊಂಡಾಡು. ಕರ್ತನಲ್ಲಿ ನನ್ನ ಪ್ರೇರಣೆ ಈ ಜೀವ ಶ್ವಾಸ ನೋಡ್ರಿ, ದೇವರು ನಮ್ಗೆ ಈ ಜೀವ ಶ್ವಾಸ ಇಟ್ಟಾನ. ಅದಕ್ಕೆ ದಾವೀದ 150ನೇ ಕೀರ್ತನೆ 6ನೇ ವಚನ ಹೇಳ್ತಾನೆ, ಶ್ವಾಸ ಇರುವುದೆಲ್ಲವೂ ಕರ್ತನನ್ನ ಸ್ತುತಿಸಲಿ. ಕರ್ತನ ಇವತ್ತು ನನ್ನೊಳಗ ಆ ಶ್ವಾಸ ಐತಿ, ನಾನು ಜೀವಿತರ ಪಟ್ಟಿಯಲ್ಲಿ ಇದ್ದೇನೆ, ಜೀವಿಸುವವನೆಂಬ ಹೆಸರು ನನಗೈತಿ. ಆ ಜೀವ ಕಾರ್ಯಕ್ರಿಯೆಯಲ್ಲಿ ತೋರಿ ಬರ್ಬೇಕು, ಕರ್ತನನ್ನ ಮಹಿಮೆ ಪಡಿಸ್ಬೇಕು. ಅದು ನಿರೀಕ್ಷೆಯಿಂದ ಕೂಡಿದಾಗ ಮಾತ್ರ ಇದು ಸಾಧ್ಯ. ಆದ್ದರಿಂದ ಈ ದಿವಸ ಪುನರುತ್ಥಾನ ಹಬ್ಬವನ್ನು ಆಚರಿಸಿದಂತ ಕ್ರೈಸ್ತಳಾದಂತ ನಾನು, ಅದು ನನ್ನ ಜೀವಿತದಲ್ಲಿ ನೆಲೆಯಾಗಿರ್ಬೇಕು, ನನ್ನ ಜೀವಿತದಲ್ಲಿ ಅದು ಸದಾ ಜೀವಂತವಾಗಿರ್ಬೇಕು. ನಿರೀಕ್ಷೆ ಅಂದ್ರೆ ನಾನು 3 ಕಾರ್ಯಗಳನ್ನು ಮಾಡುವುದು ಬಹಳ ಅವಶ್ಯ ಆಗಿದೆ. ಅವು 3 ಕಾರ್ಯಗಳು ಯಾವುವು ಎಂಬುದಾಗಿ ಈ ಭಕ್ತನು 146ನೇ ಕೀರ್ತನೆಯಲ್ಲಿ ಹೇಳುವ ಪ್ರಕಾರ ನಾವು ನೋಡ್ಬೇಕು. ಮೊದಲನೇದಾಗಿ ನಿರೀಕ್ಷೆಯನ್ನು ಕೊಟ್ಟಂತ ಆ ಒಡೆಯನನ್ನ ಸದಾ ಸ್ತುತಿಸಬೇಕೆಂಬುದಾಗಿ ಇಲ್ಲಿ ಭಕ್ತನು ಹೇಳ್ತಾನೆ. ನಿರೀಕ್ಷೆಗೆ ಮೂಲನಾಗಿರುವಂತ ಆ ಒಡೆಯನನ್ನ, ಕರ್ತನನ್ನ ಸದಾ ಸ್ತುತಿಸುವವರಾಗಿರ್ಬೇಕು. ಎರಡನೇದಾಗಿ ಈ ನಿರೀಕ್ಷೆಯನ್ನ ಕೊಟ್ಟಂತ ಕರ್ತನನ್ನ
ಜ್ಞಾಪಕ ಮಾಡಿಕೊಳ್ಳಬೇಕು, ಆತನ ಶ್ರಮೆಯನ್ನ ಜ್ಞಾಪಕ ಮಾಡಿಕೊಳ್ಳಬೇಕು. ಮೂರನೇದಾಗಿ ಈ ನಿರೀಕ್ಷೆಯನ್ನ ಕೊಟ್ಟಂತ ಕರ್ತನಿಗೆ ಸದಾ ಉಪಕಾರ ಸಲ್ಲಿಸಬೇಕು, ಕೃತಜ್ಞರಾಗಿರ್ಬೇಕೆಂಬುದಾಗಿ ಇಲ್ಲಿ ಭಕ್ತನು ತನ್ನ ಕೀರ್ತನೆ ಮೂಲಕ ಆತನು ಹೇಳುವಾತನಾಗಿದ್ದಾನೆ. ಹೌದು ನನ್ನ ಪ್ರಿಯರೇ, ನಿನ್ನೆ ನಾವು ಒಂದು ಸಂಗೀತವನ್ನು ಹಾಡಿದ್ವಿ. ಏನಂತ ಹೇಳಿದ್ರೆ, ವಿಜಯವೇ ಸಂತೋಷವುಳ್ಳ ದಿನ. ನೋಡ್ರಿ, ನಾನು ಅದ್ರದ್ದು ಒಂದು ನುಡಿಯನ್ನು ಹಾಡ್ತೇನೆ. ವಿಜಯವೇ ಸಂತೋಷವುಳ್ಳ ದಿನ, ಸಜೀವಿಯಾಗಿ ಯೇಸು ಎದ್ದನು. ಹೋಯ್ತೀಗ ಸಾವು ನಮ್ಮ ಯೇಸುವಿನ, ಸಮಾಧಿಯಲ್ಲಿ ಜೀವ ಹುಟ್ಟಿತು. ಪಾತಾಳವೇ ಇನ್ನೆಲ್ಲಿ ನಿನ್ನ ಜಯ, ನರರಿಯಲ್ಲಿ ನಿನ್ನ ಕೊಂಡಿಯೋ. ಕ್ರಿಸ್ತೇಸುವಾದನೆ ಜೀವೋದಯ, ಶತ್ರುಗಳನ್ನು ಜಯಿಸಿ ಗೆದ್ದನು. ವಿಜಯವೇ ಪಾಪಿಷ್ಠರಾದ ಜನ, ಈ ಜಯವಾರ್ತೆಯನ್ನು ಕೇಳಿರಿ. ಏ ಬನ್ನಿಯಾಡ ಬಿದು ಕೀರ್ತಿಗಾನ, ಸಂಸ್ತುತಿ ಸ್ತೋತ್ರ ಆತ ಗೆಳಿರಿ. ಶ್ರೀ ಯೇಸು ನೀನು ಜಯ ರಾಜನಾಗಿ, ಸದಾ ಸಮೀಪವಾಗಿ ನಿಲ್ಲಲು. ನಾವೆಲ್ಲ ಜಯಿಸಿ ನಿನ್ನ ಜಯಕ್ಕಾಗಿ, ಭೂಪರಲೋಕದಲ್ಲಿ ಹಾಡುವೆವು. ಕರ್ತನಲ್ಲಿ ನನ್ನ ಪ್ರೇರಿ, ಇಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ನೀನು ಕರ್ತನು ಕೊಟ್ಟಂತ ಈ ಉತ್ಥಾನವನ್ನ ನೀನು ಸಂತೋಷವುಳ್ಳವನಾಗಿರ್ಬೇಕು, ನಿರೀಕ್ಷೆಯಿಂದ ಬದುಕಬೇಕು, ಯಾವಾಗಲೂ ನಿತ್ಯತ್ವದ ಆ ಭರವಸೆಯಲ್ಲಿ ನೀನು ಜೀವಿಸ್ಬೇಕೆಂಬುದಾಗಿ ಕರ್ತನು ಈ ಉತ್ಥಾನದ ಹಾಡನ್ನ ಆತನ ಹಾಡ್ತಾ ಇದ್ದಾನೆ. ಹೌದು ನನ್ನ ಪ್ರಿಯರೇ, ಹಾಗಾದ್ರೆ ಈ ದಿವಸ ಮೊದಲೇದಾಗಿ ನಿರೀಕ್ಷೆಯ ನಾಯಕನನ್ನ ನಾವು ಸ್ತುತಿಸುವವರಾಗಬೇಕು. ಆ ಸ್ತುತಿ ನನ್ನಲ್ಲಿರ್ಬೇಕು, ಪ್ರತಿದಿನ ಅದನ್ನ ನಾನು ಜ್ಞಾಪಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ, ನಾನು ಬಂದಿಯಾಗಿದ್ದೆ, ನಾನು ಬಿಡಿಸಲ್ಪಟ್ಟಿದ್ದೇನೆ. ಅಯೋಗ್ಯನಾಗಿದ್ದೆ, ಯೋಗ್ಯತೆಗೆ ಬಂದಿದ್ದೇನೆ. ಪಾಪಿಯಾಗಿದ್ದೆ, ಪವಿತ್ರನಾಗಿ ಪುತ್ರನನ್ನಾಗಿದ್ದೇನೆ. ನಾನು ತಂದೆಯಿಂದ ದೂರವಾಗಿದ್ದೆ, ಮಧ್ಯದಲ್ಲಿ ಗೋಡೆ ಕೆಡವಲ್ಪಟ್ಟು ನಾ ಹತ್ತಿರವಾಗಿದ್ದೇನೆ. ನಾನು ಮುಖಾಮುಖಿಯಾಗಿ ಕರ್ತನನ್ನು ಸಂದರ್ಶಿಸುವ ಭಾಗ್ಯದಲ್ಲಿ ಬಂದಿದ್ದೇನೆ. ಈ ನಿರೀಕ್ಷೆ ನನ್ನ ಜೀವಿತದಲ್ಲಿ ಅದು ಇರಬೇಕು. ಅದಕ್ಕಾಗಿ ನಾನು ಕರ್ತನನ್ನ ಸ್ತುತಿಸ್ಬೇಕಂತೆ. ಹೌದು ನನ್ನ ಪ್ರಿಯರೇ, ನನ್ನ ಬಿಡುಗಡೆಯಾಗಿ ಈ ನಿರೀಕ್ಷೆನ ನಾನೂ ಕೂಡ ಕರ್ತನಂತೆ ಮರಣವನ್ನು ಜಯಿಸಿ, ಮರಣಾನಂತರ ಕೂಡ ನನಗೊಂದು ಜೀವಿತ ಐತಲ್ಲ ಸ್ವಾಮಿ, ಇದನ್ನ ನನಗೆ ಕೊಟ್ಟಿಯಲ್ಲ ಅಂತ ಹೇಳಿ ನಾನು ಪ್ರತಿದಿನ ಕರ್ತನನ್ನ ಸ್ತುತಿಸುವುದು ಬಹಳ ಅವಶ್ಯವಾಗಿದಂತೆ. ಯಾಕಂತ ಹೇಳಿದ್ರೆ ನೋಡ್ರಿ, ಕರ್ತನಲ್ಲಿ ಪ್ರಿಯರೇ, ವಾಕ್ಯ ನಮಗೆ ಹಿಂಗೆ ಹೇಳ್ತೈತಿ. ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ, ಚುಚ್ಚುವ ಮುಳ್ಳು ಇನ್ನು ನಿನಗೆ ಇರದು, ಪಾಪವೆಂಬ ಚುಚ್ಚುವ ಮುಳ್ಳು ನಿನ್ನಿಂದ ತೆಗೆಯಲ್ಪಟ್ಟಿದೆ. ಕರ್ತನ ಶಿಲುಬೆಯಲ್ಲಿ ಅದನ್ನು ಜಡಿದು ಹಾಕಿಬಿಟ್ಟು ಸಮಾಧಿಯಲ್ಲಿ ನಿನಗಾಗಿ ಪಾತಾಳವನ್ನ ಇದ್ದು ಜಯಿಸಿ ನಿನಗಾಗಿ ಖಾಲಿ ಸಮಾಧಿ ಇಟ್ಟಿದ್ದಾನೆ. ಅದಕ್ಕಾಗಿ ನೀನು ಕರ್ತನನ್ನ ನೀ ಬಿಡುಗಡೆ ಹೊಂದಿದ್ದಿ. ನಾನು ಈಗ ನಾನು ಬಂದಿ ಅಲ್ಲ, ನಾನು ಕೃಪೆಗೆ ಪಾತ್ರನು. ಕರ್ತನು ನನ್ನನ್ನು ಬಿಡುಗಡೆ ಮಾಡಿದ್ದಾನೆಂಬುದಾಗಿ ಆತನನ್ನು ಸ್ತುತಿಸುವುದು ಬಹಳ ಅವಶ್ಯ ಆಗಿದೆ. ನನ್ನ ಪ್ರೇಯರ್ ಮೊದಲೇದಾಗ ಆತನನ್ನ ಪ್ರತಿದಿನ ಪ್ರತಿ ಕ್ಷಣ ಇಲ್ಲಿ ಭಕ್ತನ ಹೇಳಿ ಜೀವಮಾನವೆಲ್ಲ ಸ್ತುತಿಸುವುದು. ಯಾಕಂದ್ರೆ ಈ ಸ್ತುತಿ ಕರ್ತನಿಗೆ ಬಹಳ ಪ್ರೀತಿ ನನ್ನ ಪ್ರೇಯರ್. ಯಾಕಂದ್ರೆ ಕೀರ್ತನೆ 50ನೇ ಅಧ್ಯಾಯ 23ನೇ ವಚನದಾಗ ಹೇಳ್ತಾನೆ, ಯಾರು ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು.
ಕರ್ತನು ಸ್ವಗೌರವವನ್ನು ಕಾಪಾಡಿಕೊಳ್ಳುವ ದೇವರು. ಇಲ್ಲಿ ಆತನ ಸ್ತುತಿಯನ್ನು ಅಪೇಕ್ಷೆ ಪಡ್ತಾನೆ. ಆದ್ದರಿಂದ ಪುನರುತ್ಥಾನ ಹಬ್ಬವನ್ನು ಆಚರಿಸಿದ ನಿಜ ಕ್ರೈಸ್ತಳಾದ ನಾನು ಪ್ರತಿ ಕ್ಷಣ ಆತನನ್ನು ಸ್ತುತಿಸುವುದು ಅವಶ್ಯವಾಗಿದೆ ನನ್ನ ಪ್ರೇರೆ. ಯಾಕಂತ ಹೇಳಿದ್ರೆ ದೇವರು ಎಲ್ಲಾ ಪರಿಸ್ಥಿತಿಗಳನ್ನ ಬದಲಾಯಿಸಲು ಶಕ್ತನಾಗಿದ್ದೇನೆ. ಆದ್ದರಿಂದ ನಾನು ಲೋಕವನ್ನ ನೋಡುವುದು ಬೇಡ, ನಾನು ಯಾವಾಗಲೂ ಕರ್ತನನ್ನ ದೃಷ್ಟಿಸುವುದಾದರೆ ಆತನು ತನ್ನ ಪ್ರಕಾಶದಿಂದ ನನ್ನನ್ನು ತುಂಬಿಸಿ ಆ ನಿತ್ಯತ್ವದ ಬೆಳಕಿನಲ್ಲಿ ಆತನು ನಡೆಸುವ ಆತನಾಗಿದ್ದಾನೆ. ಆದ್ದರಿಂದಲೇ ಕೀರ್ತನೆ 34:5ನೇ ವಚನ ಹಿಂಗೆ ಎತ್ತೈತೆ, ಯೆಹೋವನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದ್ರು, ಅವರು ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹೌದು ನನ್ನ ಪ್ರೇರೆ. ಕೀರ್ತನೆ 71:8ನೇ ವಚನದಲ್ಲಿ ಹೇಳುವಾಗ, ದಿನವೆಲ್ಲ ನಿನ್ನ ಘನತೆಯನ್ನು ಕೊಂಡಾಡುವೆನು, ಆತನು ನನಗಾಗಿ ಜೀವ ಕೊಟ್ಟಿದ್ದೇನೆ. ಸ್ವಾಮಿ, ನಿನ್ನ ಘನತೆಯನ್ನ ನಾನು ಎಷ್ಟು ಕೊಂಡಾಡ್ಲಪ್ಪ. ನಾ ಯಾವುದಕ್ಕೂ ಬಾರದವಳಾಗಿದ್ದೆ, ನನ್ನನ್ನು ಯೋಗ್ಯ ಅಶಕ್ತಳಾಗಿದ್ದೆ, ನಿನ್ನ ಒಂದು ರಕ್ತದಿಂದ ಶಕ್ತಳನ್ನಾಗಿ ಮಾಡಿದ್ದಿ ಅಪ್ಪ. ನೀ ನನ್ನನ್ನು ಕೊಂಡುಕೊಂಡಿದ್ದೀಯಪ್ಪ, ನೀನನ್ನ ಬಿಡುಗಡೆ ಮಾಡಿದ್ದಿ ಸ್ವಾಮಿ. ನನಗಿನ್ನು ಮರಣದ ಭಯ ಇಲ್ಲ ಕರ್ತನೆ, ನನಗೆ ಚುಚ್ಚುವ ಮುಳ್ಳು ನನ್ನ ಸಮೀಪಕ್ಕೆ ಬಾರದು ಕರ್ತನೆ ಎಂಬುದ ಆ ಒಂದು ಕೃತಜ್ಞತೆ, ಆ ಒಂದು ಸ್ತುತಿ ನನ್ನ ಬಾಯಿಂದ ಪ್ರತಿದಿನ ಬರ್ಬೇಕು ನನ್ನ ಪ್ರಿಯ. ನೋಡ್ರಿ, ಯಾರು ಏನಾರು ಒಂದು ಕಪ್ ಚಹಾ ಕೊಟ್ರೆ, ಒಂದು ವಸ್ತು ಕೊಟ್ರೆ ತಕ್ಷಣ ನಾವು ಹೇಳ್ತೇವ್ರಿ ಏನಂತ, ಥ್ಯಾಂಕ್ಸ್ ರೀ, ಭಾಳ ಉಪಕಾರ ಐತ್ರಿ, ನಿಮ್ಮ ಉಪಕಾರ ನಮ್ಮ ಜೀವಮಾನದಾಗ ಎಂದೂ ಮರೆಯುವುದಿಲ್ರಿ ಅಂತೇಳಿ. ಕರ್ತನಲ್ಲ ನನ್ನ ಪ್ರಿಯ, ಮರಣದ ಭಯವನ್ನೇ ಹೋಗಿಸಿ ನನಗಾಗಿ ಪುನರುತ್ಥಾನದ ನಿರೀಕ್ಷೆ ಕೊಟ್ಟಂತ ಕರ್ತನನ್ನ ಸ್ತುತಿಸುವುದು ಎಷ್ಟು ಅವಶ್ಯವಾಗಿದೆ ನನ್ನ ಪ್ರಿಯ. ಪ್ರತಿ ಕ್ಷಣ ಎಡಬಿಡದೇ ನಾವು ಆತನನ್ನ ಸ್ತುತಿಸಬೇಕೆಂಬುದಾಗಿ ಕೀರ್ತನೆ 34:1ನೇ ವಚನ ಇರ್ತೈತೆ. ನಾನು ಕರ್ತನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಕರ್ತನ ನನ್ನ ಪ್ರಿಯ, ಈ ದಿವಸ ನನ್ನ ಬಾಯಿ ಆತನನ್ನು ಸ್ತುತಿಸ್ತಾ ಇದೆಯಾ? ಆತನು ಕೊಟ್ಟಂತ ಈ ನಿರೀಕ್ಷೆಯಲ್ಲಿ ನನ್ನ ಬಾಯಿ ಸ್ತುತಿಸ್ತಾ ಇದೆಯಾ? ನನ್ನ ಬಾಯಿಂದ ಆಡುವ ಮಾತುಗಳು ಎಂಥವುಗಳಾಗಿವೆ? ಕರ್ತನನ್ನ ಮಹಿಮೆ ಪಡಿಸುವ ಮಾತುಗಳಾಗಿವ, ಅಥವಾ ದೇವರೆಲ್ಲದನ್ರಿ ಏನಾರ ಕಷ್ಟ, ಸಣ್ಣ ಕಷ್ಟಗಳು ನೋಡ್ರಿ. ಯಾಕಂದ್ರೆ ದೇವರು ಕರ್ತನು ತಾನು ಪ್ರೀತಿಸುವವರನ್ನೇ ಶಿಕ್ಷಿಸುತ್ತಾನೆ. ನಾನು ಇನ್ನೂ ನಂಬಿಕೆಯಲ್ಲಿ ಬಲಗೊಳ್ಳಬೇಕು, ನಾ ಇನ್ನೂ ಭದ್ರವಾಗಿ ನಿಲ್ಲಬೇಕು, ನಾ ಇನ್ನೂ ಕರ್ತನನ್ನ ಮಹಿಮೆ ಪಡಿಸುವ ಜೀವಿತಕ್ಕೆ ಸಿದ್ಧ ಆಗ್ಬೇಕಂತೇಳಿ ಅನೇಕ ವೇಳೆ ಸಣ್ಣ ಸಣ್ಣ ಕಷ್ಟಗಳನ್ನು ಕೊಡುವಾಗ ನಾವು ಹೇಳ್ತೇವೆ, ದೇವರೆಲ್ಲದನ್ರಿ, ದೇವರೆಲ್ಲದ, ನಾ ದೇವ್ರ ಭಕ್ತಳಾಗೇನೆ, ಇಷ್ಟು ದೇವರಿಗಾಗಿ ನಡ್ಕೋತೇನೆ, ಆದ್ರೂ ನನಗ ಯಾಕೆ ಕಷ್ಟ, ಯಾಕೆ ಅನ್ನುವಂಥ ಪ್ರಶ್ನೆ ನಮ್ಮ ಬಾಯೊಳಗೆ ಬರ್ತೈತೆ ನನ್ನ ಪ್ರಿಯ. ಇಲ್ಲಿ ಭಕ್ತನ ಹೇಳಕತ್ತಾನ, ನಿನಗಾದ ಬಿಡುಗಡೆ, ನಿನಗಾದ ಅಂತ ಕೊಟ್ಟಂತ ಈ ನಿರೀಕ್ಷೆಯಲ್ಲಿ ನಿನ್ನ ಬಾಯಿ ಎಂದಿಗೂ ದೇವರ ವಿಷಯದಲ್ಲಿ ಗುಣಗುಟ್ಟುವುದಾಗಬಾರದು. ಕಷ್ಟಗಳನ್ನು ಸಹಿಸಿಕೊಳ್ಳುವವನು ಧನ್ಯನು, ಆತನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜೈಮಾಲೆನ. ನಿನಗಿರುವಂತ ನಿರೀಕ್ಷೆ ಆ ಜೈಮಾಲೆ ಹೊಂದುವಂಥದ್ದು, ಕಷ್ಟ ನೋಡುವುದಲ್ಲ. ಮಾತೆ ಬಸೇಲಿಯಸ್ಲಿಂಗ್ ಕೇಳ್ತಿದ್ರು, ನನಗೆ ಏನೇ ಕಷ್ಟ ಬಂದ್ರು ಆ ಕಷ್ಟಗಳನ್ನ ನಾನು ನೋಡುವುದಿಲ್ಲ, ಕಷ್ಟಗಳನ್ನ ಒಡೆಯುವಂತ ಕರ್ತನನ್ನ ನಾನು ನೋಡ್ತೇನೆ, ಆತನೇ ಈ ಕಾರ್ಯಗಳನ್ನ ಸರಿ ಮಾಡ್ತಾನೆ, ಎಲ್ಲವನ್ನು ತೆಗೆದು ಹಾಕ್ತಾನೆ ಅಂತ. ಮತ್ತು ಮೀಕ 2ನೇ ಅಧ್ಯಾಯ 13ನೇ ವಚನ ಹೇಳ್ತೈತಿ, ನನ್ನ ಕಷ್ಟಗಳನ್ನು ಒಡೆಯುವವನು ನನ್ನ ಮುಂದೆ ಹೊಂಟಾನೆ, ಅದಕ್ಕೆ ನಾನು ಯಾವುದಕ್ಕೂ ಅಂಜುವುದಿಲ್ಲ ಅಂತ. ಹೌದು ನನ್ನ ಪ್ರಿಯರೇ, ಈ ದಿನ ಸ್ತುತಿ, ಈ ಸ್ತುತಿ ನನ್ನನ್ನು ಏನ್ ಮಾಡ್ತೈತಂತ್ರಿ, ವಿಶ್ವಾಸದಲ್ಲಿ ಬಲಗೊಳಿಸ್ತೈತಂತ. ನಾವು ಕುಗ್ಗಿ ಹೋಗಿರುವಾಗ ನನಗೆ ಧೈರ್ಯ ಕೊಡ್ತೈತಂತ. ಈ ನಿರೀಕ್ಷೆಯಲ್ಲಿ ಜೀವಿಸುವಂತವನ ಬಾಯಲ್ಲಿ ಯಾವಾಗಲೂ ಸ್ತುತಿ ಇರ್ಬೇಕಂತ್ರಿ. ಅದನ್ನೇ ಯೋಬ ತನ್ನ 11ನೇ ಅಧ್ಯಾಯ 18ನೇ ವಚನದಾಗ ಹೇಳ್ತಾನೆ, ನನ್ನ ಮತ್ತು ಕೀರ್ತನೆ 43:5, ನನ್ನ ಮನವೇ ನೀ ಕುಗ್ಗಿ ಹೋಗಿರುವುದೇನೋ, ವ್ಯಥೆ ಪಡುವುದಕ್ಕೆ ಕರ್ತನನ್ನೇ ನಿರೀಕ್ಷಿಸು, ಕರ್ತನನ್ನೇ ನಿರೀಕ್ಷಿಸು, ಆತನೇ ನಿನಗೆ ಬಲ, ಆತನೇ ನಿನ್ನನ್ನ ಎಲ್ಲದರಿಂದ ಬಿಡಿಸಲು ಶಕ್ತನು. ಕರ್ತನ ಈ ದಿವಸ ಈ ಸ್ಮರಣೆ, ಈ ಒಂದು ಸ್ತುತಿ ನಿನ್ನ ಬಾಯಲ್ಲಿ ಇರಬೇಕೆಂದು ಪುನರುತ್ಥಾನ ಹೊಂದಿದ ಕರ್ತನು ಅಪೇಕ್ಷೆ ಪಡುತ್ತಾನೆ. ಮತ್ತು ನೋಡ್ರಿ, ಈ ಒಂದು ಸ್ತುತಿಯನ್ನ ನಾವು ಮಾಡುವುದಾದರೆ ನಮ್ಮ ಜೀವಿತಕ್ಕೆ ಯಾವಾಗ್ಲೂ ಆಶೀರ್ವಾದ. ಎಂದು ಏನು ಕಷ್ಟ ಬಂದರೂ ಕೂಡ ಅದರಲ್ಲಿ ನಾವು ಕುಗ್ಗಿ ಹೋಗುವುದಿಲ್ಲ, ನಿರಾಶೆ ಆಗುವುದಿಲ್ಲ, ಗುಣಗುಟ್ಟುವುದಿಲ್ಲ, ಯಾವುದಿಲ್ಲ. ಎಲ್ಲದರಲ್ಲಿ ನಮಗೆ ಆಶೀರ್ವಾದ ಅದು ಸಿಗುವಂಥದ್ದಾಗಿದೆ. ನಿಮ್ಮನೆ ಒಂದು ಸ್ವಲ್ಪ ಇರಲಿ, ನೀ ಕರ್ತನ ಭಕ್ತರಾಗಿದ್ದ ದೇವರು ಅದನ್ನು ಉಕ್ಕುವ ವರತೆಯನ್ನ ಮಾಡ್ತಾನೆ. ನನ್ನಲ್ಲಿರುವುದನ್ನ ಕರ್ತನಿಗೆ ಕೊಡ್ಬೇಕು. ನನ್ನಲ್ಲಿರುವ ಸ್ತೋತ್ರವನ್ನ, ನನ್ನಲ್ಲಿರುವ ಸ್ತುತಿಯನ್ನ, ನನ್ನಲ್ಲಿರುವಂಥದ್ದನ್ನ ಕರ್ತನಿಗೆ ನಾನು ಕೊಟ್ಟು ನಾನು ಕರ್ತನಲ್ಲಿ ನಿರೀಕ್ಷೆ ಇಡುವುದಾದರೆ ಅದನ್ನು ಅಭಿವೃದ್ಧಿ ಆತನ ಪಡಿಸ್ತಾನೆ. ನೋಡ್ರಿ, ಪರ್ವತ ಪ್ರಸಾದ 5,000 ಜನರಿಗೆ ಊಟ ಮಾಡ್ಸೋಕೆ ಆ ಹುಡುಗ ತನಗೊಬ್ಬನಿಗೆ ಊಟ ತಂದಿದ್ದಾರೆವ. ಯಾರಲ್ಲಿ ಏನೇ ಇಟ್ಕೊಡ್ರಿ ಅಂದಾಗ ಅದನ್ನು ಅರ್ಪಿಸಿದವ. 5 ರೊಟ್ಟಿ 2 ಮೀನು.
5,000 ಗಂಡಸರ ಸಂಖ್ಯೆ, ಹೆಣ್ಣು ಮಕ್ಕಳದಿಲ್ರಿ, ಅವರು ಉಂಡು 12 ಪುಟ್ಟು. ಇದು ಕರ್ತನಿಂದ ಮಾತ್ರ ಸಾಧ್ಯ. ಈ ದಿನ ಸ್ತುತಿಸುವ ಕರ್ತನ ಮಕ್ಕಳಾದ ನಾವುಗಳು ಕರ್ತನಿಗೆ ಸ್ತುತಿಸುವ ಜೀವನ ಮಾಡುವುದಾದ್ರೆ, ನನ್ನ ಮನ್ಯಾಗ ಏನು ಕಡಿಮೆ ಇದ್ರು ಚಾರಪ್ತದ ವಿಧೇಯತೆಯಿಂದ ಕೊಟ್ಟಂತ ಆ ಹಿಟ್ಟು ಎಣ್ಣೆ ಉಕ್ಕಿದ ರೀತಿಯಲ್ಲಿ ಈ ದಿವಸ ನನ್ನ ಮನೆಯೊಳಗೆ ಎಲ್ಲ ಉಕ್ತೈತ್ರಿ. ದೇವರ ಆಶೀರ್ವಾದಗಳು ಉಕ್ಕಿ ಬರ್ತಾವಂತ ಯಾವಾಗ ನಾನು ನಿರೀಕ್ಷೆಯಿಂದ ಆತನನ್ನು ಸ್ತುತಿಸುವಾಗ ಅದು ನನಗೆ ಆಶೀರ್ವಾದದಾಯಕ ಆಗ್ತೈತಂತೆ. ಕೀರ್ತನೆ 106ನೇ ಅಧ್ಯಾಯ 12ನೇ ವಚನ ನಮಗೆ ಹೇಳ್ತೈತಿ. ಮತ್ತು ನೋಡ್ರಿ, ನಮಗಿರುವ ದುರವಸ್ಥೆಯನ್ನು ಅದು ಓಡಿಸ್ತೈತಂತ್ರಿ ನಿರೀಕ್ಷೆ. ಯಾವಾಗ ನಾವು ಕರ್ತನಲ್ಲಿ ನಿರೀಕ್ಷೆ ಇಡ್ತೇವಲ್ಲ, ಅವಾಗ ಕರ್ತನೇ ನಮಗಾಗಿ ಯುದ್ಧ ಮಾಡ್ತಾನ, ಎಲ್ಲವೂ ಸರಿ ಆಗ್ತೈತಂತ. ಇದಕ್ಕೆ ಉದಾಹರಣೆ ನಮಗೆ ಪೌಲ ಶೀಲರ್ ಅದಾರ. ನಾವು ಅದನ್ನ ಪೌಲ ಶೀಲರ ಜೀವಿತವನ್ನು ಅಪೊಸ್ತಲ ಗ್ರಂಥದಲ್ಲಿ ನಾವು ನೋಡ್ತೇವೆ. ಬಂದಿಗಳಾಗಿದ್ದಾರೆ, ಕಬ್ಬಿಣದ ಬೇಡಿಗಳು ಹಾಕಲ್ಪಟ್ಟವು, ಕದಗಳು ಹಾಕಲ್ಪಟ್ಟವು, ಎಲ್ಲ ಭದ್ರತೆ ಎಲ್ಲ ಐತಿ. ಆದ್ರೆ ಇವು ಯಾವ ಭದ್ರತೆ ಕರ್ತನಿಗೆ ಇಲ್ರಿ. ಪಾತಾಳದ ಭೂಲೋಕದ ಮೇಲೆಯೂ ಪರಲೋಕದ ಎಲ್ಲ ಅಧಿಕಾರ ಅವನಿಗೈತಿ. ಪಾತಾಳದ ಬೀದ ಕೈ ಅವನ ಕಡೆ ಐತಿ. ಎಲ್ಲವನ್ನ ಬಿಚ್ಚಲಿಕ್ಕೆ, ಮುಚ್ಚಲಿಕ್ಕೆ, ತೆಗಿಲಿಕ್ಕೆ ಅವನೊಬ್ಬನೇ ಶಕ್ತನ. ನೋಡ್ರಿ, ಆತನ ಇಲ್ಲಿ ಏನ್ ಮಾಡ್ತಾ ಇದ್ದಾನಂತ, ಅದ್ಭುತ ಮಹತ್ ಕಾರ್ಯಗಳನ್ನ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 25-26ನೇ ವಚನದಾಗ ನೋಡ್ದ ಮಹತ್ ಕಾರ್ಯಗಳನ್ನ ಮಾಡಿದ. ತನ್ನಷ್ಟಕ್ಕೆ ತಾನ ಬೇಡಿ ಬಿಚ್ಚಿದು, ತನ್ನಷ್ಟಕ್ಕೆ ತಾನ ಬಾಗ್ಲ ತೆಗೆದು, ತನ್ನಷ್ಟಕ್ಕೆ ತಾನ ಎಲ್ಲ ಆಯ್ತು. ಇವರು ಇದ್ದಲ್ಲೇ ಇದ್ರು. ಈ ಅದ್ಭುತವನ್ನ ನೋಡಿದಂತ ಆ ಸೆರೆಮನೆ ಹೊಯ್ಕೊಂಡ್ಬಿಟ್ಟು ನಾವ, ಯಪ್ಪ ನನ್ನ ಕೆಲಸ ಹೋಗ್ತೈತಿ, ನಾ ಹೆಂಗ್ ಮಾಡ್ಲಿ ಈಗ? ಅಲ್ಲೇ ಪೌಲಸ್, ಹೆದರ್ಬೇಡ, ನಾವೆಲ್ಲೋ ಹೋಗಿಲ್ಲ, ಇಲ್ಲೇ ಇದೆ, ನಮಗಾಗಿ ಕರ್ತನ ಕಾರ್ಯ ಮಾಡ. ಇದನ್ನ ನೋಡಿದಂತ ಆತನು ಕರ್ತನ ಅದ್ಭುತವನ್ನ ನೋಡಿದ. ಇವರು ನಿರೀಕ್ಷೆಯಲ್ಲಿ ಬದುಕ್ತಾ ಇದ್ದಾರಲ್ಲ, ಇಂಥ ದುರವಸ್ಥೆಯಲ್ಲಿಯೂ ನಿರೀಕ್ಷೆಯಿಂದ ಬದುಕಿರೋದಕ್ಕಾಗಿ ಕರ್ತನ ಅವರು ಬೇಡಿಗಳನ್ನ ಬಿಚ್ಚಿದ. ಈ ದಿವಸ ಕರ್ತನ ನೆನಪಿ, ಕ್ರೈಸ್ತನಾದ ನಮಗೂ ಅನೇಕ ಹೇಳಿಕೊಳ್ಳಲಾರದ ಕಣ್ಣೀರಿನ ಪರಿಸ್ಥಿತಿಗಳು, ಬಂಧನಗಳು, ಸಮಸ್ಯೆಗಳು, ಆರ್ಥಿಕ ಕೊರತೆಗಳು, ವೈರಿಗಳ ಕೊರತೆಗಳು ಎಷ್ಟೆಲ್ಲ ನಮಗಿದ್ದರೂ ಕೂಡ ಕರ್ತನ ಒಂದ ಮಾತಾಡ್ತಾನೆ, ನೀ ನನ್ನನ್ನು ನಿರೀಕ್ಷಿಸಿ ಸ್ತುತಿಸು. ನಿನಗಿರುವಂತ ಗೋಡೆಗಳನ್ನ, ಸಮಸ್ಯೆ ಗೋಡೆಗಳನ್ನ ನಾ ತೆಗೆದು ಹಾಕ್ತೇನೆ. ಎರ್ಕೋ ಗೋಡೆ ಬಿತ್ತಿಲ್ಲ, ಇಲ್ಲಿ ಪೌಲಶೀಲರ ಕಬ್ಬಿಣದ ಕಳಚಿ ಹೋದವು. ನೀನು ಭಯ ಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಆತನು ನಮ್ಮನ್ನ ಧೈರ್ಯಪಡಿಸುವನಾಗಿದೆ ಮತ್ತು ಎಲ್ಲದರಲ್ಲಿ ನಮಗೆ ಜಯ ಸಿಗುವಂತದ್ದಾಗಿದೆ ನೆನಪು. ಹಾಗಾದರೆ ಮೊದಲೇದಾಗಿ ನಾವು ನಿರೀಕ್ಷೆಗೆ ಮೂಲನಾದ ಕರ್ತನನ್ನ ಪ್ರತಿದಿನ ಸ್ತುತಿಸಬೇಕು, ಪ್ರತಿದಿನ ನಾವು ಕೊಂಡಾಡಬೇಕು, ಪ್ರತಿದಿನ ನಮ್ಮ ಕುಟುಂಬದಲ್ಲಿ ಸ್ತುತಿ ಸ್ತೋತ್ರಗಳೆಂಬ ಧೂಪ ಆತನಿಗೆ ಏರಿ ಹೋಗುತ್ತಿರಬೇಕು. ಇದನ್ನ ನಾವು ಮೊದಲು ನೆನಪಿಟ್ಕೋಬೇಕು. ನೋಡ್ರಿ, ಇದು ನನ್ನ ನೆನಪಿಟ್ಕೊಂಡ್ರೆ ದೇವರು ನನ್ನ ಮಕ್ಕಳಿಗೆ, ನನ್ನ ಸ್ವಸ್ಥಕ್ಕೆ ಯೋಬನಿಗೆ ಹಾಕದಂತ ಬೇಲೆ ಹಾಕ್ಬಿಡ್ತಾನಂತ. ಯಾವುದು ನಮ್ಮನ್ನು ಮುಟ್ಟಕ್ಕ ಸಾಧ್ಯ ಇಲ್ಲ. ಪೌಲ ಹೇಳ್ತಾನೆ ನೋಡ್ರಿ, ನಾನು ಕರ್ತನನ್ನ ಆಧಾರ ಮಾಡ್ಕೊಂಡೇನಿ, ಕರ್ತನಲ್ಲಿ ಜೀವಿಸ್ತೇನೆ, ಯಾವ ಕೊರತೆ ಅನ್ನವಿಲ್ಲದಿರೋದೋ ವಸ್ತ್ರ ಇಲ್ಲ, ಯಾವುದು ನನಗೇನ್ ಮಾಡಕ್ ಸಾಧ್ಯ ಇಲ್ಲ. ಈ ಅನುಭವ ನನ್ನ ಬಾಯಿಂದ ಬರ್ಬೇಕಂತ ಕರ್ತ ಅಪೇಕ್ಷೆ ಪಡ್ತಾನೆ. ಪುನರುತ್ಥಾನದ ನಿರೀಕ್ಷೆಯನ್ನು ಹೊಂದಿದಂತ ಕ್ರೈಸ್ತನಾದ ನನ್ನ ಅನುಭವ ಇದಾಗ್ಬೇಕು. ನೋಡ್ರಿ, ಎಲ್ಲವನ್ನ ಅದು ನಮಗೆ ಜಯ ಕೊಡ್ತೈತೆ ಅಂತೇಳಿ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 21-24 ವಚನಗಳು ಅಲ್ಲಿ ನಮಗೆ ತಿಳಿಸಲ್ಪಡ್ತಾವೆ. ಹಾಗಾದ್ರೆ ಈ ದಿವಸ ಮೊದಲು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಕ್ರೈಸ್ತಳಾದ ನಾನು ಪುನರುತ್ಥಾನದ ನಿರೀಕ್ಷೆಯಲ್ಲಿ ಬದುಕುತ್ತಾ ಇದ್ದೇನೆ ಅನ್ನೋದಾದರೆ ಈ ಸ್ತುತಿಯ ಜೀವಿತವನ್ನು ನನ್ನದಾಗಿರಿಸ್ಕೊಳ್ಬೇಕು. ನಾನು ಪ್ರತಿ ಕ್ಷಣ ನಾನು ಸ್ತುತಿ. ನೋಡ್ರಿ, ಯೋಬ ಎಲ್ಲಾ ಕಳ್ಕೊಂಡ್ರು, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರ. ಇದನ್ನ ಮಾಡ್ಬೇಕು ನಾವು. ಅನೇಕ ವೇಳೆ ಇಸ್ರಾಯೇಲರಂಗ 40 ವರ್ಷ ಅರಣ್ಯದಲ್ಲಿ ಅದ್ಭುತವಾಗಿ ಮೇಘಸ್ತಂಭ, ಅಗ್ನಿಸ್ತಂಭವಾಗಿ ನಡೆಸಿ ಬಂಡೆಯಿಂದ ನೀರು ಕೊಟ್ಟು ಪರಲೋಕದ ಆಹಾರ ಮನ್ನ ಕೊಟ್ಟಾಗಲೂ ಅವರು ಗುಣಗುಟ್ಟಿದ್ರಂತ್ರಿ. ಅದಕ್ಕೇನಾತ್ರಿ, ಅವ್ರಿಗೆ ವಾಗ್ದತ್ತವಾದ ಕಾನಾನ್ ದೇಶ ಸೇರದೆ ಅರಣ್ಯ ಮಧ್ಯದಲ್ಲಿ ಅವರು ಸತ್ತು ಹೋದರು. ಯಹೂಷವ, ಕಾಲೇಬ 20 ವರ್ಷದ ಒಳಗಿನ ಮಕ್ಕಳು ಮಾತ್ರ ಅವರು ಎಲ್ಲಿಗೆ ಸೇರಿದ್ರಂತ್ರಿ? ಕಾನಾನ್ಗೆ. ಈ ದಿವಸ ಸ್ವಾಮಿ ಹೇಳ್ತಾನ, ನಿನಗೆ ಪರದೈಸಿನ ಬಗ್ಗೆ ಕೊಟ್ಟೇನಿ. ಯೋಹಾನ 14:1 ವಚನಗಳು ನೋಡು, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ನಿಮಗಿಂತ ಮುಂಚೆ ಹೋಗಿ ಬಿಡಾರ ಸಿದ್ಧ ಮಾಡೇನಿ, ನನ್ನ ಕೂಡ ನೀವು ಇರ್ಬೇಕಂತೇಳಿ ಬಂದು ನಿಮ್ಮನ್ನು ಕರ್ಕೊಂಡೋಗ್ತೇನೆ. ಅಲ್ಲಿಯವರೆಗೆ ಸ್ತುತಿಸುತ್ತಾ ನೀವು ನನ್ನ ಪುನರುತ್ಥಾನದ ನಿರೀಕ್ಷೆ ಹೊಂದಿದ ನೀವು ನಿರೀಕ್ಷೆಯಲ್ಲಿ ಸ್ತುತಿಸಾ ಇರಬೇಕೆಂಬುದಾಗಿ. ಹಾಗಾದ್ರೆ ಈ ದಿವಸ ಈ ಸ್ತುತಿಯ ಜೀವನ ನನ್ನದಾಗಿದೆ ಎಂಬುದನ್ನು ಜ್ಞಾಪಕ ಮಾಡಿಕೊಡು. ಹಿಂದೆ ನಮ್ಮನ್ನ ಕರ್ತನಿಗೆ ಒಪ್ಪಿಸಿ
ಕರ್ತನೆ, ಇಲ್ಲಿಯವರೆಗೆ ನಾ ಬದುಕಿದ ಜೀವಿತದೊಳಗೆ ನಿನಗೆ ನಾ ಗುಣಗುಟ್ಟಿರ್ಬಹುದಪ್ಪ, ನನ್ನನ್ನು ಕ್ಷಮಿಸು, ನನಗೆ ಸ್ತುತಿಯ ಜೀವಿತವನ್ನು ಕೊಡು. ನಾನು ಈ ಪುನರುತ್ಥಾನದ ನಿರೀಕ್ಷೆಯನ್ನು ಹೊಂದಿದವಳಾಗಿದ್ದೇನೆ. ಈ ನಿರೀಕ್ಷೆಯಲ್ಲಿ ನೀನು ಎರಡನೇ ಸಾರಿ ಬರುವ ತನಕ ನಾನು ನನ್ನ ನಿರೀಕ್ಷೆಯಲ್ಲಿ ನಂಬಿಗಸ್ತಳಾಗಿ ಜೀವಿಸುವಂತೆ ಬಲ ಕೊಡು ಎಂಬುದಾಗಿ ನಾವು ಬೇಡುವುದು. ಹಾಗಾದ್ರೆ ಎರಡನೇದಾಗಿ ನೋಡ್ರಿ, ನಿರೀಕ್ಷೆಯ ನಾಯಕನನ್ನ ಜ್ಞಾಪಕ ಮಾಡಿಕೊಳ್ಳಬೇಕು. ಪ್ರತಿದಿನ ನಾವೇನ್ ಮಾಡ್ಬೇಕಂತ್ರಿ? ಜ್ಞಾಪಕ ಮಾಡಿಕೊಳ್ಳಬೇಕು. ಬಿಡುಗಡೆ ಜೀವಮಾನವೆಲ್ಲ ನಿನ್ನನ್ನು ಕೊಂಡಾಟ ಯಾವಾಗ ಮಾಡ್ತೇವೆ ಅಂದ್ರೆ ನಮಗಾದಂಥ ಉಪಕಾರವನ್ನು ನೆರೆಸಿದಾಗ ಮಾತ್ರ ನಾವು ಕೊಂಡಾಟ ಮಾಡ್ತೇವೆ. ನನ್ನ ಪ್ರೇರೆ, ಇಲ್ಲಿ ನೋಡ್ರಿ, ನಾವು ಕರ್ತನಿಂದ ಜೀವಿಸ್ತಾ ಇದ್ದೇವೆ. ಇವತ್ತು ಎಷ್ಟೋ ಮಂದಿಗೆ ಜೀವಿಸ್ಬೇಕಂತ ಆಸೆ ಐತ್ರಿ, ಆದ್ರೆ ಭೂಲೋಕ ಬಿಟ್ಟವರು ಗತಿಸಿ ಹೋದ್ರು. ನಮಗಾದರೂ ಇನ್ನೂ ಜೀವ ಶ್ವಾಸ ಐತ್ರಿ. ಈ ಜ್ಞಾಪಕ, ಈ ಒಂದು ನೆನಪು ನನ್ನ ಜೀವಿತದಲ್ಲಿ ಇರ್ಬೇಕ್ರಿ. ಯಾಕಂತ ಹೇಳಿದ್ರೆ ಕೀರ್ತನೆ 147:11 ವಚನ ಹೇಳ್ತೈತಿ, ಯೆಹೋವನು ಕೃಪೆಯಲ್ಲಿ ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ನೋಡ್ರಿ, ಯಾರಲ್ಲಿ ಕರ್ತನ ಆನಂದಿಸ್ತಾನಂತ, ಯಾರು ತನ್ನ ಕೃಪೆಯಲ್ಲಿ ಅವ್ರೇನ್ ಮಾಡ್ತಾರ, ಕೃಪೆಯನ್ನ ನಿರೀಕ್ಷೆ ಮಾಡ್ತಾರೋ ಅವರಲ್ಲೇ ಆತನ ಆನಂದಿಸ್ತಾನಂತ. ಹಾಗಾದ್ರೆ ಈ ನಿರೀಕ್ಷೆಯನ್ನ ಹೊಂದಿದಂತ ನಾನು ಅದನ್ನ ದಿನಾ ಜ್ಞಾಪಕ ಮಾಡ್ಕೋಬೇಕ್ರಿ. ನಾವೇನ್ ಮಾಡ್ತೇವಂದ್ರೆ ಒಂದ್ ದಿವ್ಸ ಜ್ಞಾಪಕ ಮಾಡ್ಕೊಂಡು, ಈಗ ನೋಡ್ರಿ 40 ದಿನ ನಾವ್ ಏನೇನ್ ಮಾಡೋ ನಮ್ಗ ಗೊತ್ತೈತ್ರಿ. ಇದನ್ನ ನಾವು ಟೀಕೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಪ್ರತಿದಿನ ಅನೇಕರು 40 ದಿವಸ ಉಪವಾಸ ಮಾಡಿದ್ರು, ನಾನ್ ವೆಜ್ ತಿನ್ನೋದು ಬಿಟ್ರು, ಕುಡಿಯೋದು ಬಿಟ್ರು, ದಾಡಿ ಮಾಡ್ಕೊಳೋದು ಬಿಟ್ರು, ಎಲ್ಲೂ ನಾವು ಶುಭ ಕಾರ್ಯ ಮಾಡೋದು ಬಿಟ್ರು, ಎಲ್ಲ ಬಿಟ್ರು ಪಾಪವನ್ನು ಬಿಡದೆ ಹೋದ್ರೆ, ಲೋಕವನ್ನೆಲ್ಲ ಸಂಪಾದಿಸಿದರು, ಆತ್ಮ ನಷ್ಟಪಟ್ರೆ ಎಲ್ಲ ವ್ಯರ್ಥ ಅಂತ ಕರ್ತನ ಹೇಳ್ತಾನ. ನೀನು ನನ್ನ ಕೃಪೆಯಲ್ಲಿ ನಿರೀಕ್ಷೆ ಇಟ್ಟು ನನ್ನನ್ನು ಜ್ಞಾಪಕ ಮಾಡಿಕೋ. ಪ್ರತಿದಿನ ನನ್ನೊಟ್ಟಿಗಿರ್ಬೇಕು, ನೀನು ನನ್ನ ಕೃಪೆಯಲ್ಲಿ ನೀ ಇರ್ಬೇಕು. ನೋಡ್ರಿ, ಆ ಕೃಪೆ ಅಂದ್ರೆ ಅರ್ಥ ನಾವು ತಿಳ್ಕೊಬೇಕ್ರಿ. ಅರ್ಹತೆ ಇಲ್ಲದೆ ಇರುವವನಿಗೆ ದೇವರು ತೋರಿಸುವ ದಯೆ ಅಥವಾ ಕರುಣೆಯಿಂದ ಸಿಕ್ಕ ಜೀವಿತ. ಈ ದಿನ ನನಗ್ ಸಿಕ್ಕಿದ ಜೀವಿತ ಈ ದಯೆಯ ಜೀವಿತ ಇದು, ಕರುಣೆಯ ಜೀವಿತ, ಅಶಕ್ತಳನ್ನ ಶಕ್ತಳನ್ನಾಗಿ ಮಾಡಿದ ಜೀವಿತ ಕರ್ತನ. ನೋಡ್ರಿ, ಈ ಕೃಪೆ ನನಗಿಲ್ಲದೆ ಹೋದರೆ ಇದನ್ನ ನಾ ಯಾಕೆ ಜ್ಞಾಪಕ ಮಾಡ್ಕೊಳ್ಬೇಕಂತ ಹೇಳಿದ್ರೆ ವಾಕ್ಯ ನಮಗೆ ಸ್ಪಷ್ಟ ಹೇಳ್ತಿರ್ತಾರೆ. ಕೀರ್ತನೆ 30ನೇ ಅಧ್ಯಾಯ 3ನೇ ವಚನ, ಕೃಪೆ ಇಲ್ಲದೆ ಹೋಗಿದ್ದರೆ ಈ ದಿವಸ ಈ ಒಂದು ಕೃಪೆ ನನಗಿಲ್ಲ, ಇಷ್ಟೊತ್ತಿಗೆ ನಾನು ಸಮಾಧಿಯನ್ನ ಸೇರುತ್ತಿದ್ದೇನೋ. ನಾ ಎಲ್ಲಿಗಿರ್ತಿದ್ದೆ? ಸಮಾಧಿಯಾಗಿರ್ತಿದ್ದೆ. ಸಮಾಧಿಗಿರದೆ ನಮ್ಮನ್ನ ಭೂಲೋಕದಲ್ಲಿ ಇಟ್ಟಾನಂದ್ರೆ ಇದು ಆತನ ಶ್ರೇಷ್ಠವಾದ ದಯೆ ನನ್ನ ಮೇಲೆ ಇದೆ ಎಂಬುದಾಗಿ ನಾನು ತಿಳ್ಕೊಳ್ಬೇಕ್ರಿ. ಇದನ್ನ ನೆನಪು ಮಾಡ್ಕೋಬೇಕ್ರಿ. ನಾವು ಪ್ರತಿ ಕ್ಷಣ ನನ್ನ ಸ್ವಂತ ಸೊತ್ತಲ್ಲ. 1 ಕೊರಿಂಥ 6:20 ಹೇಳ್ತೈತಿ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ನನ್ನ ಕ್ರಯ ಅಂತಿಂತದ್ದಲ್ರಿ, 100 ರೂಪಾಯಿ, 10 ರೂಪಾಯಿ, 1000 ರೂಪಾಯಿ ಬಂಗಾರ ಕೊಂಡು ಅಲ್ರಿ, ಅದಕ್ಕಿಂತ ಅಮೂಲ್ಯವಾದ ಪರಿಶುದ್ಧವಾದ ಕರ್ತನ ರಕ್ತ. ಇದನ್ನ ನಾನು ನೆನಪು ಮಾಡ್ಕೊಳ್ಬೇಕು, ಸ್ಮರಣೆ ಮಾಡ್ಕೊಳ್ಬೇಕು, ಸ್ಮರಿಸಬೇಕು, ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕು, ಇದರ ಅರಿವನ್ನ ಹೊಂದಿಕೊಳ್ಬೇಕೆಂಬುದಾಗಿ ವಾಕ್ಯ ನಮ್ಮನ್ನ ಎಚ್ಚರಿಸುವಂತದ್ದಾಗಿದೆ. ಯಾಕಂದ್ರೆ ಆತನ ಕರುಣೆ ಅದು ಬಹಳ ವಿಶೇಷ. ನೋಡ್ರಿ, ಅನೇಕ ವೇಳೆ ಕೆಲವ್ರು ನೆನೆಸ್ತಾರೆ ಏನಂತೇಳಿ, ಏನ್ ಬಿಡು ದೇವರು ಪ್ರೀತಿ ಸ್ವರೂಪಿ ಆಗ್ಯಾನ, ನಾ ಏನ್ ಮಾಡಿದ್ರು ಕ್ಷಮಿಸ್ತಾನ. ನೋಡ್ರಿ, ಎಷ್ಟು ವರ್ಷಗಳಿಂದ ಪುನರುತ್ಥಾನ ಹಬ್ಬ ಆಚರಿಸ್ಕೊಂಡು ಬರತ್ತೆ. ನನ್ನೊಳಗೆ ಏನಾದ್ರು ಪುನರುತ್ಥಾನ ಆಗೈತ, ಆ ಜ್ಞಾಪಕ ನನಗೇನಾದ್ರೂ ಕಾರ್ಯ ಮಾಡೈತಾ, ಇದನ್ನ ಆಲೋಚನೆ ಮಾಡ್ಬೇಕ್ರಿ. ಯಾಕಂದ್ರೆ ಪ್ರಲಾಪ 3:22 ಹೇಳ್ತೈತಿ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನ ದಿನವೂ ಹೊಸದಾಗಿ ಒದಗಿ ಬರುತ್ತೆ. ಯಾಕೆ ಹೊಸದ್ ಕೊಡಕತ್ತಾನ್ರಿ ನನ್ನ ಕರ್ತ ಅಂತ ಹೇಳಿದ್ರೆ, ನನ್ನ ಮಗ ಇವತ್ತು ಶುದ್ಧ ಆಗ್ತಾನ, ನಾಳೆ ಶುದ್ಧ ಆಗ್ತಾನ, ನನ್ನ ಬಳಿಗೆ ಬರ್ತಾನ. ಆತನು ನನ್ನನ್ನ ಅರಿತುಕೊಳ್ಳದೆ ಈ ಲೋಕ ಬಿಟ್ಟು ಗತಿಸಬಾರ್ದು, ನನ್ನ ಪ್ರೀತಿಯನ್ನು ಅನುಭವಿಸಿದ ಅವ ಸಾಯಬಾರ್ದು, ನನ್ನ ಆಶೀರ್ವಾದಗಳನ್ನು ಹೊಂದದೆ ಆತನ ಸಾಯಬಾರ್ದು, ನನ್ನಲ್ಲಿ ನಿರೀಕ್ಷೆ ಇಡದೆ ಆತನ ಸಾಯಬಾರ್ದು ಅಂತ ದೀರ್ಘ ಶಾಂತಿಯಿಂದ ಆತನ ಕಾಯ್ತಾ ಇದ್ದಾನಂತ್ರಿ. ಅದಕ್ಕೆ ಅನೇಕರು ಹೇಳ್ತಾರೆ, ಯೇಸು ಬರ್ತಾನ ಅಂತ ಹೇಳತ್ತಾರ, ಇನ್ನೂ ಬರಾಕತ್ತಿಲ್ಲ, ಇನ್ನು ಯಾವಾಗ ಇಲ್ಲ. ನನಗಾಗಿ ದೀರ್ಘ ಶಾಂತಿಯಿಂದ ಆತನು ಕಾಯ್ತಾ ಇದ್ದಾನೆ. ಆದ್ದರಿಂದ ಆತನಲ್ಲಿ ನಾನು ನೆಲೆಗೊಂಡು ಆತನ ಈ ಒಂದು ಪುನರುತ್ಥಾನದ ಜ್ಞಾಪಕವನ್ನ, ಆ ಖಾಲಿಯಾದ ಸಮಾಧಿಯನ್ನ, ನನಗಾಗುವ ಪುನರುತ್ಥಾನವನ್ನ ಪ್ರತಿ ಕ್ಷಣ ನಾವು ನೆನಪಿಸ್ಕೊಳ್ಬೇಕಂತ್ರಿ. ನೋಡ್ರಿ, ಅನೇಕರು ಈ ಕೃಪೆಯನ್ನ ತಾತ್ಸಾರ ಮಾಡಿಬಿಡ್ತಾರೆ.
ಅನೇಕರಿಗೆ ಇದ್ರ ಮಹತ್ವ ಗೊತ್ತಿಲ್ರಿ. ಅದಕ್ಕಿಲ್ಲಿ ಪೌಲನ ಎಚ್ಚರಿಸ್ತಾನೆ ಏನಂತ ಹೇಳಿದ್ರೆ 2 ಕೊರಿಂಥ 6:1 ದೇವರ ಕೃಪೆಯನ್ನು ವ್ಯರ್ಥ ಮಾಡಬೇಡಿರಿ. ದೇವರ ಕೃಪೆಯನ್ನು ವ್ಯರ್ಥ ಮಾಡಬೇಡಿ. ನಿಮಗೆ ಭಯಂಕರವಾದಂಥ ಸಂಗತಿ ಕಾದಿದೆ, ಅದಕ್ಕೆ ನೀವು ವ್ಯರ್ಥ ಮಾಡಬೇಡ್ರಿ. ಮತ್ತು ಗಲಾತ್ಯ 2:21 ಅಲ್ಲಿ ಪೌಲತ್ ಹೇಳ್ತಾನ್ರಿ, ಅವ ತಾನು ದೇವರನ್ನ ಅರಿತುಕೊಂಡಿದ್ದರಿಂದ ಅನುಭವದಿಂದ ಅವ ಒಂದು ಮಾತಿರ್ತಾನ, ನಾನು ದೇವರ ಕೃಪೆಯನ್ನ ಎಂದಿಗೂ ನಿರರ್ಥಕ ಮಾಡುವುದಿಲ್ಲ. ಯಾಕಂದ್ರೆ ದೇವರು ನನಗಾಗಿ ತನ್ನ ಒಂದು ಶ್ರಮೆಯನ್ನ ಕೊಟ್ಟು ಬಿಡುಗಡೆ ಮಾಡ್ಯಾನ, ಅದನ್ನ ನಾ ಅನುಭವಿಸ್ತೇನೆ. ಯಾಕಂದ್ರೆ ಇಬ್ರಿಯ 6ನೇ ಅಧ್ಯಾಯ 4ನೇ ವಚನದಾಗ ಒಂದ್ ಮಾತು ಬರ್ದೈತ್ರಿ, ಏನಂದ್ರೆ ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಅದರಿಂದ ಆದ ಅನುಭವವನ್ನ ಪಡೆದ ಮೇಲೆ ತಿರುಗಿ ನಾವು ಭ್ರಷ್ಟರಾದರೆ ಅವರಲ್ಲಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಅವರು ಕ್ರಿಸ್ತನನ್ನ 2ನೇ ಸಾರಿ ಶಿಲುಬೆಗೆ ಹಾಕುವವರು ಎಂಬುದಾಗಿ ಅಲ್ಲಿ ವಾಕ್ಯ ಬರೆಯಲ್ಪಟ್ಟೆ. ಕರ್ತನ ಇಂದು ನಾನು ಕರ್ತನ ಆ ಒಂದು ಪುನರುತ್ಥಾನವನ್ನ ಅದನ್ನು ಜ್ಞಾಪಕ ಮಾಡಿಕೊಳ್ಳದೇ ಹೋದರೆ ನಾನು ಕೂಡ 2ನೇ ಸಾರಿ ಶಿಲುಬೆಗೆ ಹಾಕುವಳಾಗಿದೆ. ಇಂಥ ಜೀವಿತವನ್ನು ಮಾಡುವುದು ಬೇಡ, ಕೃಪೆಯನ್ನ ನಿರರ್ಥಕ ಮಾಡಿಕೊಳ್ಳುವುದು ಬೇಡ ಕರ್ತನಲ್ಲಿ ನಾನು ಪ್ರೇರಿ. ಮತ್ತು ದೇವರ ವಾಕ್ಯ ನನಗೆ ಹೇಳ್ತೈತಿ, ದೇವರ ಕೃಪೆಯನ್ನ ನೀ ತಿರಸ್ಕಾರ ಮಾಡಬೇಡ. ಯಾಕಂದ್ರೆ ದೇವರು ತಿರಸ್ಕಾರವನ್ನ ಸಹಿಸುವುದಿಲ್ಲ. ಈ ದಿವಸ ನೋಡ್ರಿ, ಅನೇಕ ವೇಳೆ ಬಹಳ ಭಕ್ತಿವಂತ ಜೀವಿತದಾಗ ಜೀವಿಸ್ತೇವಿ, ದೇವರ ಆಶೀರ್ವಾದಗಳನ್ನು ಕೊಟ್ಟ ಮೇಲೆ ಅದನ್ನ ಬಿಟ್ಬಿಡ್ತೇವ್ರಿ ನಾವು. ಅನೇಕರು ಸಭೆಗೆ ಬರೋದ ಬಿಟ್ಬಿಡ್ತಾರೆ, ಪ್ರಾರ್ಥನೆ ಮಾಡೋದು ಬಿಟ್ಬಿಡ್ತಾರೆ, ವಾಕ್ಯ ಓದೋದು ಬಿಟ್ಬಿಡ್ತಾರೆ, ಎಲ್ಲ ಯಾಕಂದ್ರೆ ಕರ್ತನ ಎಲ್ಲ ಕೊಟ್ಬಿಟ್ಟಾನಂತೇಳಿ ಆ ಕೃಪೆ ನನಗೆ ಬಂದ್ಬಿಟ್ಟೈತಿ ಅಂತೇಳಿ ನಾವು ತಿರಸ್ಕಾರ ಮಾಡ್ತೀವ್ರಿ. ಆದ್ರೆ ದೇವ್ರ ವಾಕ್ಯ ಐತಿ ಇಬ್ರಿಯ 10:20 ಕೃಪಾವರವಾಗಿರುವ ಆತ್ಮನನ್ನ ನೀನು ತಿರಸ್ಕಾರ ಮಾಡಬೇಡ, ನೀನು ನಿತ್ಯ ನಾಶನಕ್ಕೆ ಹೋಗ್ತಿ. ಅದಕ್ಕೆ ತಿರಸ್ಕಾರ ನೀ ನೆನಪು ಮಾಡ್ಕೋ, ನೀ ನೆನಪನ್ನ ಜ್ಞಾಪಕದಲ್ಲಿ ಇಟ್ಟುಕೊಂಡು ನೀ ಜೀವಿಸ್ಬೇಕು. ನೋಡ್ರಿ, ದೇವರ ವಾಕ್ಯದೊಳಗೆ ನಾವು ಸ್ಥಿರವಾಗಿ ನಿಲ್ಬೇಕ್ರಿ. ಯಾಕಂತ ಹೇಳಿದ್ರೆ ಈ ಒಂದು ಕೃಪೆ ನನ್ನನ್ನು ನಂಬಿಕೆಯೊಳಗೆ ಬಲಪಡಿಸ್ತೈತ್ರಿ. ಈ ಜ್ಞಾಪಕ ದಿನ ನೆನಪು ಮಾಡ್ಕೊಳ್ಳುವಾಗ ನೋಡ್ರಿ, ಒಂದು ಕೆಲಸ ಏನಾರು ಮಾಡ್ಬೇಕಂತ ನಾವು ನೆನಪಿನಾಗ ಇಟ್ಕೊಂಡ್ರೆ ಅದನ್ನು ಸರಿಯಾದ ಕ್ರಮದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಮಾಡಿ ಮುಗಿಸ್ಲಿಕ್ಕೆ ನಾವು ತಯಾರಾಗ್ತೀವ್ರಿ. ಹಾಗಾದ್ರೆ ದೇವ್ರ ವಾಕ್ಯ ನನಗೆ ಹೇಳ್ತೈತಿ, ನಿರೀಕ್ಷೆಯಲ್ಲಿ ಬದುಕುವಂತ ನೀನು ಕರ್ತನ ಈ ಒಂದು ನಿನಗಾಗಿ ಮಾಡಿದಂತ ಈ ಒಂದು ಕಾರ್ಯವನ್ನ, ಈ ಬಿಡುಗಡೆಯ ಕಾರ್ಯವನ್ನ ನೀನು ಸ್ಮರಣೆಗೆ ತೆಗೆದುಕೊಂಡು ನಿನ್ನ ನಂಬಿಕೆಯಲ್ಲಿ ಹೆಚ್ಚಿಸು. ಈ ಕೃಪೆಯನ್ನ ಯಾವಾಗಲೂ ನೀನು ಸ್ಮರಿಸ್ಬೇಕಂತ ಅಪೊಸ್ತಲರ ಕೃತ್ಯ 18ನೇ ಅಧ್ಯಾಯ 28ನೇ ವಚನದೊಳಗ ನಾವು ನೋಡ್ತೇವೆ. ಹೌದು ನನ್ನ ಪ್ರಿಯರೇ. ಮತ್ತು ಈ ಒಂದು ಸ್ಮರಣೆ ನನ್ನನ್ನ ಕರ್ತನ ಸಾನ್ನಿಧ್ಯದಲ್ಲಿ ವಿಜ್ಞಾಪಿಸುವಂತ ಪ್ರಾರ್ಥನಾ ವೀರನನ್ನ ಮಾಡುವಂತದ್ದಾಗಿದೆ. ನೋಡ್ರಿ, ಅಲ್ಲಿ ಕರ್ತನಲ್ಲಿ ಪ್ರಾರ್ಥಿಸಿ ಬಲ ಬೇಡುವಂತ ಜೀವಿತ ಅದು ನೀತಿವಂತಿಕೆಗೆ ನಡೆಸ್ತೈತಿ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರೆ ಈ ಒಂದು ಜ್ಞಾಪಕ ಮಾಡಿಕೊಳ್ಳುವುದು, ಕರ್ತನ ಒಂದು ಈ ಬಿಡುಗಡೆಯನ್ನ ಜ್ಞಾಪಕ ಮಾಡಿಕೊಳ್ಳುವುದು ನಿನ್ನನ್ನ ನೀತಿವಂತಿಕೆಯ ನಿರ್ಣಯಕ್ಕೆ ನಡೆಸ್ತೈತಿ. ರೋಮ 3:24 ಹೇಳ್ತೈತಿ. ನೋಡ್ರಿ, ಇಲ್ಲಿ ನಾವು ಆತನ ಬಳಿ ಬರುವಾಗ ನಾವು ದೈನ್ಯತೆಯಿಂದ ಬರ್ತೇವ್ರಿ. ಯಾವಾಗ ಜ್ಞಾಪಕ ನನ್ಗಿರ್ತೈತಿ ನೋಡ್ರಿ, ಒಬ್ಬ ದಾಸ ಆತನ ಒಡೆಯನ್ ಕಡೆ ಬರುವಾಗ ಹೆಂಗ್ ಬರ್ತಾನ್ರಿ, ಅವ ದೀನತೆಯಿಂದ ಬರುವಾಗ ಆ ಒಂದು ಯಜಮಾನನಿಗೆ ಎಷ್ಟು ಸಂತೋಷ ಆಗ್ತೈತಿ, ನನ್ನ ದಾಸ ದೀನತೆಯನ್ನು ಧರಿಸ್ಕೊಂಡಾನಂತ. ನೋಡ್ರಿ, ಇಲ್ಲಿ ನಾವು ಲೂಕದ ಬರೆದ ಸುವಾರ್ತೆ ಒಳಗ ಅಲ್ಲಿ ಇಬ್ಬರು ಪ್ರಾರ್ಥನೆ ಮಾಡೋದನ್ನ ನೋಡ್ತೇವೆ. 18ನೇ ಅಧ್ಯಾಯದಾಗ ಒಬ್ಬನ ಪರ್ಸಾಯ, ಒಬ್ಬ ಸುಂಕದವ. ಪರ್ಸಾಯ ದೇವರಿಗೆಲ್ಲ ಗೊತ್ತೈತೆ, ಅಂತರಂಗ ಬಲ್ಲವನಿಗೆ ಇವ ಎಲ್ಲ ತಾ ಮಾಡಿದ್ದು ಹೇಳಕತ್ತನ್ರಿ. ಆದರೆ ಸುಂಕದವನು ಮುಖವನ್ನು ಮೇಲಕ್ಕೆತ್ತಲು ನಾನು ಶಕ್ತನಲ್ಲ ಎಂಬುದಾಗಿ ಪಾಪಿಯಾದ ನನ್ನ ಒಂದೇ ಶಬ್ದ ತನ್ನ ಅರಿಕೆ ಮಾಡಿಬಿಟ್ಟಾರೆ, ನಾ ಪಾಪಿ ಸ್ವಾಮಿ, ನಾ ಪವಿತ್ರ ಅಲ್ಲ, ನೀ ಮಾತ್ರ ನನ್ನನ್ನು ಪವಿತ್ರ ಮಾಡ್ಲಿಕ್ಕೆ ಶಕ್ತನು, ನಿನ್ನಲ್ಲಿ ಮಾತ್ರ ಆ ಶಕ್ತಿ ಇದೆ, ನೀನು ಮಾತ್ರ ನನ್ನ ಬಿಡುಗಡೆಯ ನಾಯಕ, ನೀ ಮಾತ್ರ ನನ್ನನ್ನು ಶುದ್ಧೀಕರಿಸುವನು, ನೀ ಮಾತ್ರ ನನ್ನ ನಿತ್ಯತ್ವಕ್ಕೆ ನಡೆಸುವನು, ನೀನು ಮಾತ್ರ ನನ್ನ ನಿರೀಕ್ಷೆದಾಯಕ ಅಂತ ಆ ಒಂದು ಮನಸ್ಸಿನಲ್ಲಿರುವಂತ ಆ ಒಂದು ಎಲ್ಲ ಭಾವನೆಗಳನ್ನು ಒಂದು ಸಾಲಿನಾಗ ಹೇಳಿದ್ನರು. ಪಾಪಿಯಾದ ನನ್ನನ್ನು ಕರುಣಿಸು. ಸ್ಮರಣೆ, ಕರ್ತನಲ್ಲಿ ನಾ ಪಾಪಿಯಾಗಿದ್ದೆ, ಪವಿತ್ರನಾದ. ಈ ಸ್ಮರಣೆ, ಈ ನೆನಪು, ಈ ಜ್ಞಾಪಕ ಇದು ನನ್ನ ಜೀವಿತದಲ್ಲಿ ಪ್ರತಿದಿನ ಇರಬೇಕೆಂಬುದಾಗಿ ವಾಕ್ಯ ಭಾಗ ನಮ್ಮನ್ನ ಎಚ್ಚರಿಸುವಂತದ್ದಾಗಿದೆ. ಹೌದು ನನ್ನ ಪ್ರಿಯರೇ, ಈ ದಿವಸ
ಕರ್ತನನ್ನ ಪ್ರೀತಿಸುವಂತ ಮಕ್ಕಳಾದಂಥ ನಮ್ಮ ಜೀವಿತದೊಳಗೆ ಇದು ಭಾಳ ಇರುವುದು ಅವಶ್ಯವಾಗಿದೆ ನನ್ನ ಪ್ರಿಯರೇ. ನೋಡ್ರಿ, ಪೌಲ ತನ್ನ ಪತ್ರಿಕೆಯೊಳಗೆ ಹೇಳ್ತಾನ, 12ನೇ ಅಧ್ಯಾಯ 9ನೇ ವಚನದಾಗ ಹೇಳ್ತಾನೆ ನೋಡ್ರಿ, ವಾಕ್ಯ ತನ್ನ ಧೈರ್ಯಪಡಿಸ್ತಾ. ಯಾಕಂದ್ರೆ ಅವ ಹೇಳ್ತಾನೆ, ಸ್ವಾಮಿ ನನಗ ಒಂದು ಶೂಲ ನಾಟೈತಿ, ನೀ ಶೂಲ ತೆಗಿ. ಸ್ವಾಮಿ ಹೇಳಿದ, ನಾ ತೆಗಿಯಂಗಿಲ್ಲ, ನಾನು ನನ್ನ ಕೃಪೆ ಕೊಡ್ತೀನಿ, ಆ ಕೃಪೆಯೊಳಗೊಳಗೇನೆ ನೀನು ಇದ್ದು ನಿನ್ನ ಶೂಲವನ್ನು ನೀ ಜಯಿಸಬೇಕು ಅಂತ. ಈ ದಿವಸ ನಿರೀಕ್ಷೆಗೆ ಜೀವಿಸುವಂತ ನಮಗೆ ಕರ್ತನ ಹೇಳ್ತಾನೆ, ನೀ ಜ್ಞಾಪಕ ಮಾಡಿಕೋ ನನ್ನ ಕೃಪೆಯನ್ನ, ಅದರಲ್ಲೇ ನೀ ಬಲ ಹೊಂದಬೇಕು, ಅದು ನಿನಗೆ ಪೂರ್ಣ ಬಲವನ್ನ ಕೊಡ್ತೈತಿ. ಬಲಹೀನತೆಯಲ್ಲಿಯೂ ನಿನ್ನ ಬಲವು ನನಗೆ ಪೂರ್ಣ ಸಾಧಕವಾಗಿದೆ ಎಂಬ ಒಂದು ಅನುಭವಕ್ಕೆ ಬರುವವರೆಗೆ ಕೂಡ ಆತನ ಕೃಪೆಯಲ್ಲಿ ಆತನು ಬಲ ಹೊಂದಿದೆ ಎಂಬುದಾಗಿ ಪೌಲನ ಜೀವಿತವನ್ನ ನಾವು ನೋಡ್ತೇವೆ. ಇದು ನಮಗೆ ನಿತ್ಯ ಜೀವನ ಉಂಟು ಮಾಡ್ತೈತಿ. ರೋಮ 5:21 ಹೇಳ್ತೈತಿ, ನೀನು ಜ್ಞಾಪಕ ಮಾಡಿಕೊಂಡು ಜೀವಿಸುವುದಾದರೆ ಈ ನಿರೀಕ್ಷೆ ನಿನ್ನನ್ನು ನಿತ್ಯತ್ವದೆಡೆಗೆ ನಡೆಸುವಂಥದ್ದೇ, ಮತ್ತು ನಿನಗೆ ನಿನ್ನ ಹೃದಯದಲ್ಲಿ ಕರ್ತನಿಗೆ ಕೊಡುವಂತ ಮನಸ್ಸನ್ನು ಕೊಡ್ತೈತೆ. ಆಗ ನೀನು ಶಕ್ತಿ ಮೀರಿ ಕರ್ತನಿಗೆ ಕೊಡುವಾಗ ದೇವರು ನೀನು ಇನ್ನೂ ಐಶ್ವರ್ಯವಂತನನ್ನಾಗಿ ಮಾಡ್ತಾನೆ. 2 ಕೊರಿಂಥ 8:9 ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು, ನಿನ್ನನ್ನ ಐಶ್ವರ್ಯದೆಡೆಗೆ ಆತನ ನಡೆಸ್ತಾನ, ಮತ್ತು ಸದಾಕಾಲ ನಿನಗೆ ಆದರಣೆ. ಸದಾಕಾಲ ಯಾವಾಗೂ ನೀ ಅಸಮಾಧಾನದಿಂದಿರುವುದಿಲ್ಲ, ದುಃಖದಿಂದಿರುವುದಿಲ್ಲ, ಮತ್ತು ನೀನು ನಿರಾಶೆಯಿಂದಿರುವುದಿಲ್ಲ. ನಿನಗೆ ಸಂತೃಪ್ತಿಯನ್ನು ಕೊಡುವಂತ ಆದರಣೆ ನಿರೀಕ್ಷೆಯನ್ನ ಈ ಒಂದು ಜೀವಿತ ನೀನು ಕೊಡುವುದಾಗಿದೆ ಎಂಬುದಾಗಿ 2 ತೆಸಲೋನಿಕ 2ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳ್ತೈತೆ. ಹೌದು ನನ್ನ ಪ್ರಿಯ. ಹಾಗಾದ್ರೆ 2ನೇ ಸಂಗತಿ, ನಾವು ಕರ್ತನ ಈ ಒಂದು ಪುನರುತ್ಥಾನದಲ್ಲಿ ಅದನ್ನು ಕೊಟ್ಟಂತ ಒಡೆಯನನ್ನ ಜ್ಞಾಪಕ ಮಾಡಿಕೊಂಡು ಸದಾ ಆ ಒಂದು ಸ್ಮರಣೆಯಲ್ಲಿ ಇರಬೇಕು. ಮೊದಲನೇದಾಗಿ ನಾವು ಸ್ತುತಿಸ್ಬೇಕು, 2ನೇದಾಗಿ ಸ್ಮರಿಸಬೇಕು. ಹೌದು ನನ್ನ ಪ್ರಿಯ. ಸ್ಮರಿಸುವುದಾದರೆ ನೋಡ್ರಿ, 2 ಪೇತ್ರ 1:2 ಹೇಳ್ತೈತಿ, ಕರ್ತನಾದ ಯೇಸುವಿನ ಪರಿಜ್ಞಾನವು ನಮಗೆ ಉಂಟಾದಾಗ ನಾವು ಕೃಪೆಯಲ್ಲಿ ಅಭಿವೃದ್ಧಿಯಾಗುತ್ತೇವೆ. ಈ ಜ್ಞಾಪಕ ನನಗೆ ನಿನಗೆ ಇರುವುದು ಬಹಳ ವರ್ಷ, ಅವಾಗ ನಾನು ಜಯದ ಜೀವಿತಕ್ಕೆ ನಡೆಸಲ್ಪಡ್ತೇನೆ. ಹಾಗಾದ್ರೆ 3ನೇದಾಗಿ ನಾವೇನ್ ಮಾಡ್ಬೇಕಂದ್ರೆ ಉಪಕಾರವನ್ನು ಸಲ್ಲಿಸುವುದು. ನಿರೀಕ್ಷೆಯ ನಾಯಕನಿಗೆ ಉಪಕಾರವನ್ನು ಸಲ್ಲಿಸುವುದು ಅಂದ್ರೆ ಸಾಕ್ಷಿಯ ಜೀವಿತವನ್ನ ಮಾಡುವುದು. ಸಾಕ್ಷಿಯ ಜೀವಿತ ದೇವರು ನಮ್ಮನ್ನು ಬಹಳ ನಂಬಿ ಈ ಲೋಕದಾಗ ಇಟ್ಟಾನ ನನ್ನ ಪ್ರಿಯರೇ. ಮತ್ತಾಯ 28:20, ನೀವು ಲೋಕದ ಕಟ್ಟ ಕಡೆಯವರೆಗೆ ಹೋಗಿ ನನ್ನ ಸುವಾರ್ತೆ ಸಾರಿರಿ. ಮೊದಲು ಸ್ವಾಮಿ 12 ಜನರನ್ನ ಆರಿಸ್ಕೊಂಡ, ಆಮೇಲೆ 70 ಜನರನ್ನ ಆರಿಸ್ಕೊಂಡ, ಇವತ್ತು ನಮ್ಮನ್ನೆಲ್ಲರನ್ನ ಆರಿಸ್ಕೊಂಡನ. ನಮಗೆಲ್ಲ ಪುನರುತ್ಥಾನದ ನಿರೀಕ್ಷೆ ಕೊಟ್ಟು ನೀವು ಜೀವಿಸಿರಿ. ದಾವೀದ 114 ಒಳಗೆ ಹೇಳ್ತಾನೆ, ಸ್ವಾಮಿ ಈ ಲೋಕದಾಗ ನನ್ನ ಯಾಕೆ ಇಟ್ಟಿ? ಲೋಕದಲ್ಲಿದ್ದುಕೊಂಡು ನನಗೋಸ್ಕರ ನಡೆಯಬೇಕೆಂದೇ ನಿನ್ನನ್ನು ಇಟ್ಟೇನೆ. ನೀ ಸಾಕ್ಷಿ ಆಗಬೇಕು, ನೀ ರಾಯಭಾರಿ ಆಗ್ಬೇಕು, ನೀ ಉಪ್ಪಾಗ್ಬೇಕು, ನೀ ಬೆಳಕಾಗ್ಬೇಕು, ನೀವು ಜೀವವುಳ್ಳ ಕಲ್ಲಾಗ್ಬೇಕು, ನೀನು ಕಾವಲುಗಾರ ಆಗ್ಬೇಕು, ಆಗಿ ನನ್ನ ಕಾರ್ಯವನ್ನ ನೀನು ಮಾಡುವನಾಗ್ಬೇಕು ಅಂತ ಹೇಳಿ ಕರ್ತನ ಹೇಳ್ತಾನೆ. ನೋಡ್ರಿ, ಕರ್ತನಿಗೆ ನಾನು ಉಪಕಾರ ಸಲ್ಲಿಸುವುದು ಹೆಂಗೆ? ಮಹೋಪಕಾರ. ಕರ್ತನೆ ನಿನ್ನ ಮಹೋಪಕಾರಕ್ಕೆ ಬದಲೇನು ಮಾಡಲಿ? ನಿನ್ನ ರಕ್ಷಣಾ ಪಾತ್ರನೆ ತೆಗೆದುಕೊಂಡು ನಿನ್ನ ನಾಮವನ್ನ ಪ್ರಖ್ಯಾತಿ ಪಡಿಸುವೆನು ಎಂಬುದಾಗಿ ದಾವೀದನ ಕೀರ್ತನೆ ಹೇಳ್ತಾನೆ. ಪ್ರಖ್ಯಾತಿ ಪಡಿಸುವ ಉಪಕಾರಕ್ಕೆ ನಾನು ಬರ್ಬೇಕ್ರಿ. ಇತರರಿಗೆ ಕ್ರಿಸ್ತನ ಪ್ರೀತಿಯನ್ನ ಹಂಚುವವರಾಗಬೇಕು. ಎಲ್ಲರೊಟ್ಟಿಗೆ ಆತನನ್ನ ಪ್ರೀತಿ ಹಂಚಿಕೊಂಡು ಅನ್ಯೋನ್ಯತೆಗೆ ನಡೆಸುವ ಈ ಉಪಕಾರದ ಕಾರ್ಯವನ್ನ, ಸಾಕ್ಷಿಯ ಜೀವಿತವನ್ನ ನಾವು ಮಾಡುವುದಕ್ಕಾಗಿ ಕರ್ತನ ಈ ದಿವಸ ಕರೆ ಕೊಡ್ತಾ ಇದ್ದಾನೆ. ಹೌದು ನನ್ನ ಪ್ರಿಯರೇ, ಅನೇಕ ವೇಳೆ ಇದನ್ನ ಮರ್ತು ಬಿಡ್ತೇವೆ. ನೋಡ್ರಿ, ಯೇಸು ಸ್ವಾಮಿ ಕಡೆ 10 ಮಂದಿ ಬಂದಿದ್ರು ಕುಷ್ಠರೋಗಿಗಳು ಸ್ವಸ್ಥ ಆಗಾಕ. ಅದರಲ್ಲಿ ಉಪಕಾರ ಹೇಳಕ್ ಬಂದವ ಒಬ್ಬನ. ಸ್ವಾಮಿ ಇವತ್ತು ನನಗೆ ಹೇಳ್ತಾ ಇದ್ದಾನೆ, ಮಿಕ್ಕ 9 ಮಂದಿ ಎಲ್ಲಿ ಅಂತ ಕೇಳಿದ ಸ್ವಾಮಿ. ಈ ದಿನ ಪುನರುತ್ಥಾನ ಹಬ್ಬ ಆಚರಿಸಿ ನಿರೀಕ್ಷೆ ಹೊಂದಿಕೊಂಡಂತ ನಾನು ಉಪಕಾರ ಸಾಕ್ಷಿಯ ಜೀವಿತವನ್ನು ಮಾಡ್ಬೇಕಂತೇಳಿ ಕರ್ತನ ಅಪೇಕ್ಷೆ ಪಡ್ತಾನೆ. ನನ್ನ ಕಣ್ಣಿಗೆ ಕಾಣುವಂತ ನಿಸ್ಸಹಾಯಕ ಜನರಿಗೆ ನನ್ನ ಸಹಾಯದ ಹಸ್ತವನ್ನ ಚಾಚಿ ಈ ದಿವಸ ಕರ್ತನನ್ನ ಮಹಿಮೆ ಪಡಿಸೋಣ್ರಿ. ಉಪಕಾರ ಸಾಕ್ಷಿಯ ಗುಣ, ಕ್ಷಮಿಸೋಣ. ಕರ್ತನ ನಂತರ ಇದು ಕರ್ತನ ಗುಣ. ಶಿಲುಬೆಯಲ್ಲಿಯೂ ಆತ ನನಗೆ ಕ್ಷಮಿಸಿದ. ಈ ದಿವಸ ನನಗೆ ಹೇಳತ್ತ, ನಿನ್ನ ವೈರಿ ಕ್ಷಮಿಸು, ನಿನಗೆ ಅನ್ಯಾಯ ಮಾಡಿದವ್ರನ್ನ ಕ್ಷಮಿಸು, ನಿನಗೆ ನೋಯಿಸಿದವ್ರನ್ನ ಕ್ಷಮಿಸು, ನನ್ನ ಮುಖಕ್ಕೆ ಉಗುಳಿದವ್ರನ್ನ ನಾ ಕ್ಷಮಿಸೇನಿ, ನೀ ಕ್ಷಮಿಸು.
ನೀ ಕ್ಷಮಿಸಿದ್ರೆ ನಿನಗೂ ಕೂಡ ನಾನು ಕ್ಷಮಿಸ್ತೇನಂತ ಈ ಒಂದು ಸಾಕ್ಷಿ ಜೀವಿತ ನನಗೆ ಬರ್ಬೇಕ್ರಿ. ಕರ್ತನ ನನ್ನ ಪ್ರೇರಿ ಈ ದಿವಸ ಕರ್ತನ ಏನು ಅನ್ನಕತ್ತಾನಂದ್ರೆ, ನಿನ್ನಲ್ಲಿರುವುದೆಲ್ಲವನ್ನು ನನಗಾಗಿ ನೀನು ಕರ್ತನಿಗೆ ಕೊಡು. ಕ್ರಿಸ್ತನಲ್ಲಿದ್ದ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಈ ಸಾಕ್ಷಿ ಜೀವಿತಕ್ಕೆ ಬೇಕಾಗಿರೋದು ಕ್ರಿಸ್ತನ ಮನಸ್ಸು. ನನ್ನಲ್ಲಿರುವುದನ್ನೆಲ್ಲ ಕರ್ತನಿಗೆ ಕೊಟ್ಟು ಬಿಡ್ಬೇಕು. ನಾನು ಪ್ರೇರಿ ನಾ ಇಟ್ಕೋಬಾರ್ಲಿ. ಅವಾಗಲೇ ಕರ್ತನ ನನ್ನ ಮೆಚ್ತಾನೆ. ನೋಡ್ರಿ, ಬಡವಿದಾವೆ, ಎರಡು ದುಡ್ಡು ಕಾಣಿಕೆ. ಮುಂದೆ ನಂದೇನು ಅಂತ ವಿಚಾರ ಮಾಡಲಿಲ್ಲ. ನನ್ನ ಬಾರುವ ಹೊರುವಂತ ಕರ್ತನ ನನಗದನ್ನ ನಾ ಯಾಕೆ ಚಿಂತೆ ಮಾಡಲಿ ಅಂತೇಳಿ 2 ಕಾಣಿಕೆ ಹಾಕಿಬಿಟ್ಲು. ದೇವರು ಆಕೆಯ ಕಾಣಿಕೆಯನ್ನು ಮೆಚ್ಚಿದ್ದೀವಿ. ದಿವಸ ಹೇಳತ್ತಾನ, ನಿರೀಕ್ಷೆಯಿಂದ ಬದುಕುವಂತ ಕ್ರೈಸ್ತಳಾದ ನೀನು ನಿನ್ನಲ್ಲಿರುವುದೆಲ್ಲವನ್ನ ಕೊಡು. ನಿನಗಿರುವಂತ ಹಣಗಳ ಸಹಾಯ ಮಾಡು. ನಿನ್ನ ಸಮಯವನ್ನು ಕೊಡು, ನಿನ್ನ ತಲಾಂತನ ಕೊಡು. ಇದರ ಮೂಲಕ ನನ್ನ ರಾಜ್ಯವನ್ನ ನೀನು ಕಟ್ಟು. ನೀ ಉಪಕಾರ ಸ್ಮರಿಸು. ನಿನಗಾಗಿ ನಾ ಏನ್ ಮಾಡೀನಿ? ನನ್ನನ್ನೇ ಕೊಟ್ಟು ಬಿಟ್ಟೆ. ನನ್ನ ಪರದೈಸನ್ನ ಬಿಟ್ಟು ಬಂದೇನಿ. ನಾನು ಇಲ್ಲಿ ಬಂದು ಸೇವೆ ಮಾಡಿಸ್ಕೊಳಕ್ ಬರ್ಲಿಲ್ಲ. ನಾ ಸೇವೆ ಮಾಡಿದೆ. ಶಿಷ್ಯರ ಪಾದ ತೊಳೆದೆ, ವೈರಿಗಳನ್ನ ಕ್ಷಮಿಸಿದೆ, ಎಲ್ಲವನ್ನ ಮಾಡಿ. ನೀನು ಇದನ್ನ ಅನುಸರಿಸಂತ ಹೇಳ್ತಾನೆ. ಈ ಉಪಕಾರ, ಈ ಸಾಕ್ಷಿ ಜೀವಿತ ನನ್ನದಾಗ್ಬೇಕು. ಅನೇಕ ವೇಳೆ ಹರಕೆ ಹೊತ್ಕೊಂತೇವೆ. ನನ್ನ ಪ್ರೇಯರ್, ಸ್ವಾಮಿ ನೀ ನನಗೆ ಕ್ಷಮಿಸಿದ್ರೆ, ನೀ ನನಗೆ ಇದನ್ನ ಮಾಡಿದ್ರೆ ಅದನ್ನ ಹರಕೆ ಸಲ್ಲಿಸೋದನ್ನ ಬಿಟ್ಟು ಬಿಡ್ತೇವೆ. ಅದ್ರ ಹನ್ನೆರಡು ನೋಡ್ರಿ, ಕೊರತೆಯಲ್ಲಿ ಇದ್ದ ಜೀವಿತ, ಬಂಜೆ ಎನ್ನುವ ಪಟ್ಟ, ಪ್ರಾರ್ಥನೆಯಿಂದ ಆಕೆ ಬಲವನ್ನ ಹೊಂದಿ ಅದನ್ನ ಆಕೆ ಏನ್ ಮಾಡಿದ್ಲಿ, ಮಗನನ್ನು ಪಡ್ಕೊಂಡ್ಲು. ತಿರುಗಿ ಹೋಗಿ ಹರಕೆಯನ್ನ ಸಲ್ಲಿಸಬದ್ಲು. ಈ ದಿವಸ ಸ್ವಾಮಿ ಹೇಳ್ತಾನೆ, ನನ್ನ ಮಗಳೇ, ನೀನು ಎಷ್ಟು ಸಾರಿ ನನ್ನ ಹತ್ರ ಒಡಂಬಟ್ಟಿದೆ, ಎಷ್ಟು ಸಾರಿ ನೀನು ಬೇಡ್ಕೊಂಡಿದ್ದೆ, ಆದ್ರೆ ಇವು ಎಲ್ಲವುಗಳನ್ನ ನೀ ಮಾಡಿದ್ಯಾ? ನೀ ನನಗಾಗಿ ಏನ್ ಮಾಡಿ ಅಂತ ಹೇಳಿ ಕೇಳ್ತಾನೆ. ನೋಡ್ರಿ, ಕರ್ತನೆ ಹೇಳ್ತಾನೆ ನೋಡ್ರಿ, ನಿನ್ನಲ್ಲಿರುವುದನ್ನ ಕರ್ತನಿಗೆ ಕೊಡು. ಹೌದು ನನ್ನ ಪ್ರಿಯ, ಈ ದಿವಸ ನನ್ನಲ್ಲಿರುವಂಥದ್ದೆಲ್ಲವನ್ನ ನೋಡ್ರಿ. ದುರಾಚಾರ್ಯದಂತ ಸ್ತ್ರೀ ಸಿಮೋನನ ಮನೆಗೆ ಹೋಗಿ ಭರಣಿಯನ್ನೇ ಒಡೆದು ಬಿಟ್ಲಂತ್ರಿ. ಈಕೆ ಭರಣಿ ಮುಚ್ಚಳ ತೆಗೆಸ ಸ್ವಲ್ಪ ಹಚ್ಚಿಲ್ಲ, ಭರಣಿ ಒಡೆದೇ ಬಿಟ್ಲು. ತನ್ನ ತಲೆ ಕೂದಲು, ಗೌರವದ ಕೂದಲು, ಅದರಿಂದ ಒರೆಸಿದ್ಲು. ಕರ್ತನಪ್ಪ ಏನು ಅಂದಾರಿ ಸ್ವಾಮಿ? ಅಲ್ಲೇ ಶಿಷ್ಯರೆಲ್ಲ ಅಡ್ಡಿ ಮಾಡಿದ್ರು. ಇದನ್ನು ತೈಲ ಮಾರಿ 300 ರೂಪಾಯಿಗೆ ಮಾರಿ ಬಡವರಿಗೆ ಕೊಡೋದು. ಸೊ ಬಡವರನ್ನ ಅವ್ರು ಉದ್ದೇಶಿಸಿ ಮಾತಾಡ್ಲಿಲ್ರಿ, ಹಣದ ಖಜಾನೆ ಒಳಗೆ ಹಾಕುವುದನ್ನು ಮಾಡಿದ್ರು. ಸ್ವಾಮಿ ಏನ್ ಹೇಳಿದ? ಈಕೆ ಸತ್ತವರಿಗಾಗುವ ಉತ್ತರ ಕ್ರಿಯೆ. ನಾ ಸತ್ತು ಸಮಾಧಿಯಲ್ಲಿ ಇರುವುದಿಲ್ಲ, ತಿರುಗಿ ಆಗಿದ್ದೇನೆ ಎಂಬುದನ್ನು ತಿಳಿಸುವುದಕ್ಕಾಗಿ ನಾನು ಸತ್ತ ನಂತರ ಸಮಾಧಿಯಲ್ಲಿ ಈ ಒಂದು ತೈಲ ಹಚ್ಚಿಸಿಕೊಳ್ಳುವುದಕ್ಕೆ ಇರುವುದಿಲ್ಲ ಅಂತೇಳಿ ಎದ್ದು ಆಗಿದ್ದೇನೆ, ಚಿರಂಜೀವಿ ಆಗಿರುವನೆಂಬುದಾಗಿ ತಿಳಿಸಾಕ ಈಗ ತೈಲ ಹಚ್ಚಕತ್ತಾಳಕಿ. ಈಕೆ ಮಾಡಿದ ಕಾರ್ಯ ಅದು ಉತ್ತಮವಾದ ಕಾರ್ಯ. ಎಲ್ಲೆಲ್ಲಿ ನನ್ನ ಸ್ವಾರ್ಥ ಸಾರ್ತದೋ ಅಲ್ಲಲ್ಲಿ ಈಕೆ ಹೆಸರು ಸಾರ್ತೈತೆ ಅಂತ ಹೇಳಿದ. ಕರ್ತನಲ್ಲಿ ನನ್ನ ಪ್ರೇರೆ, ಪುನರುತ್ಥಾನದ ನಿರೀಕ್ಷೆಯಲ್ಲಿ ಜೀವಿಸುವಂತ ನನಗೆ ಕರ್ತನು ಈ ಒಂದು ಉಪಕಾರ ಸಲ್ಲಿಸುವುದನ್ನ, ಈ ಸಾಕ್ಷಿಯ ಜೀವಿತವನ್ನು ಮಾಡೋದಕ್ಕಾಗಿ ನನ್ನನ್ನು ಕರ್ದನ್ರಿ. ಲೋಕ ನೋಡುದು ಬೇಡ. ಆ ದುರಾಚಾರ್ಯ ಸಿಮೋನನ್ ಮನೆಯಾಗ ಎಷ್ಟು ಜನ ಇದ್ರು, ಅವ್ರು ಯಾರನ್ನೂ ದರ್ಕಾರ ಮಾಡ್ಲಿಲ್ಲಕ್ಕೆ ಸ್ವಾಮಿಯನ್ನೇ ದೃಷ್ಟಿ ಸಿಗ್ಲು ಕಾರ್ಯ ಮಾಡಿದ್ವಿ. ಈ ದಿನ ಸ್ವಾಮಿ ಹೇಳ್ತಾನೆ, ನನ್ನ ಮಗಳೇ, ನೀನು ಲೋಕವನ್ನ ದೃಷ್ಟಿಸಬೇಡ, ನಾ ಲೋಕ ಜಯಿಸೇನೆ, ನೀ ನನ್ನನ್ನು ದೃಷ್ಟಿಸಿ ಕಾರ್ಯ ಮಾಡಂತ. ಹೌದು ನನ್ನ ಪ್ರಿಯ, ಈ ದಿವಸ ನಾವುಗಳು ಕರ್ತನ ಮಹಿಮೆಗಾಗಿ ಇಂಥ ಕಾರ್ಯವನ್ನು ಮಾಡುವುದು ಬಹಳ ಅವಶ್ಯ ಆಗಿದೆ. ಯಾಕಂತ ಹೇಳಿದ್ರೆ ಈ ಪುನರುತ್ಥಾನದ ನಿರೀಕ್ಷೆ ನಮ್ಮ ಶರೀರಕ್ಕೆ ಶಕ್ತಿ ಕೊಡ್ತೈತಂತ್ರಿ, ನಮ್ಮ ದೇಹಗಳನ್ನು ಅದು ಬದುಕಿಸ್ತೈತಂತ. ರೋಮ 8:11 ಹೇಳ್ತೈತಿ, ಕ್ರಿಸ್ತನು ನಿಮ್ಮ ಮೃತ್ಯ ದೇಹಗಳನ್ನು ಸಹ ಬದುಕಿಸುವನು. ನಮ್ಮ ಪ್ರಾಣಗಳನ್ನು ಎಬ್ಬಿಸುವಂತ ಶಕ್ತಿ ಅವನಿಗೊಬ್ಬನಿಗೆ ಐತ್ರಿ. ಅದಕ್ಕೆ ನಾವು ಆತನ ಪುನರುತ್ಥಾನದಲ್ಲಿ ನಿರೀಕ್ಷೆಯನ್ನ ಇಟ್ಟು ಸಾಕ್ಷಿ ಜೀವಿತ ಮಾಡ್ಬೇಕಂದ್ರೆ, ಯಾಕಂದ್ರೆ ಯೆಹೆಜ್ಕೇಲ 37:1-14 ಒಣಗಿದ ಎಲುಬುಗಳಿಗೆ ಜೀವ ಬಂದದ್ದನ್ನ ನಾವು ನೋಡ್ತೇವೆ. ನಂಬಿಕೆ ನಿರೀಕ್ಷೆ ನನ್ನಲ್ಲಿ ಸದಾ ಜೀವಿಸುವುದಾದರೆ ಕರ್ತನು ನನ್ನಲ್ಲಿ ಕೂಡ ಶ್ವಾಸವನ್ನು, ಒಂದೊಳ್ಳೆ ನಿರ್ಜೀವ ಸ್ಥಿತಿ ಇದ್ದರೆ ಅಲ್ಲಿ ನೋಡ್ರಿ, ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಒದಗಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವೆನು. ಇದು ನನ್ನ ಸಂಕಲ್ಪ ಎಂಬುದಾಯ್ತಾನೆ. ಸ್ವಾಮಿ, ಒಂದು ವೇಳೆ ವಿಶ್ವಾಸದಲ್ಲಿ ಬಿದ್ದು ಹೋಗಿದ್ದರೆ, ನಾವು ಕುಂದಿ ಹೋಗಿದ್ದರೆ, ಜೀವಿಸುವನೆಂಬ ಹೆಸರು ನನಗಿದ್ದರೂ ಸತ್ತ ಸ್ಥಿತಿಯಲ್ಲಿ ಇದ್ದರೂ ಕೂಡ ಈ ದಿವಸ ನಾನು ಪುನರುತ್ಥಾನದ ನಿರೀಕ್ಷೆಯಲ್ಲಿ ಇರುವುದಾದರೆ ಸ್ವಾಮಿ ಏನಾಗ್ತಾನಂತ, ನನ್ನ ಶ್ವಾಸ ನಿನ್ನೊಳಗೆ ಹೊಗಸಿ ನಿನ್ನ ಎಬ್ಬಿಸ್ತೇನೆ ಅಂತ. ಈ ನಿರೀಕ್ಷೆಯಲ್ಲಿ ನಾವು ಜೀವಿಸುವುದು ಬಹಳ ಅವಶ್ಯ. ಮೊದಲೇದಾಗಿ
ನಮ್ಮ ಶರೀರಕ್ಕೆ ಶಕ್ತಿ ಕೊಡ್ತಾನೆ. ಎರಡನೇದಾಗಿ ನಮ್ಮ ಆತ್ಮಕ್ಕೆ ಆತನು ಉಜ್ಜೀವಿಸುವ ಶಕ್ತಿಯನ್ನ ಆತನು ಕೊಡ್ತಾನಂತ ನೋಡ್ರಿ. ಆತ್ಮನಷ್ಟು ನೋಡ್ರಿ, ಎಲ್ಲ ಪಡ್ಕೊಂಡು ಆತ್ಮನಷ್ಟು ಪಡಬಾರ್ದು ಅಂತೇಳಿ ಪೌಲ ಫಿಲಿಪ್ಪಿ 3:10 ಹೇಳ್ತಾನ, ಆತ್ಮವನ್ನು ಉಜ್ಜೀವಿಸುವ ಶಕ್ತಿಯನ್ನ ನಾನು ಆತನಿಂದ ಪಡ್ಕೊಳ್ತೇನೆ. ಹೌದು ನನ್ನ ಪ್ರಿಯರೇ, ನೋಡ್ರಿ ನಾವು ನೋಡ್ರಿ ಆತನ ಮರಣದ ಸ್ವರೂಪದಲ್ಲಿ ಆ ವಿಷಯದಲ್ಲಿ ಆತನಿಗೆ ಸಾರೂಪ್ಯ ಆಗಬೇಕೆಂಬುದೇ ನನ್ನ ಕುತೂಹಲ ಎಂಬುದಾಗಿ ಪೌಲನು ಫಿಲಿಪ್ಪಿ 3:10 ಆತನ ಹೇಳ್ತಾನೆ. ಹೌದು ನನ್ನ ಪ್ರಿಯರೇ, ಈ ದಿವಸ ನಾವುಗಳು ಆತ್ಮನ ಉಜ್ಜೀವನದ ಬಲವನ್ನು ಹೊಂದುವುದಕ್ಕಾಗಿ ಆತನಲ್ಲಿ ನಿರೀಕ್ಷೆ ಇಡ್ಬೇಕ್ರಿ. ಮೂರನೇದಾಗಿ 1 ಕೊರಿಂಥ 15:19 ಹೇಳ್ತೈತಿ, ಕ್ರಿಸ್ತನಲ್ಲಿ ನಿತ್ಯತ್ವದ ನಿರೀಕ್ಷೆ ಇಟ್ಟಿರಬೇಕು. ಕೇವಲ ಲೋಕದ ರೀತಿ ಬದುಕಲು ಮಾತ್ರ ನಿರೀಕ್ಷೆ ಇಟ್ಟುಕೊಂಡರೆ ನಾವು ನಿರ್ಭಾಗ್ಯರೇ ಸರಿ ಎಂದು ಪೌಲನು ಹೇಳುತ್ತಾನೆ. ಹೌದು ನೋಡ್ರಿ, ಬರೇ ನಾವು ಏನಂತ್ರಿ ಲೋಕದಾಗ ಬದುಕಾಕ್ ಮಾತ್ರ ನಿರೀಕ್ಷೆ ಅಲ್ಲ, ನಿತ್ಯತ್ವದ ನಿರೀಕ್ಷೆಯಲ್ಲಿ ಬದುಕಬೇಕೆಂಬುದು. ಹಾಗಾದ್ರೆ ಈ ದಿವಸ ನನ್ನ ತೀರ್ಮಾನ ಕರ್ತನೆ ಇಷ್ಟು ದಿನ ನಾ ಬದುಕಿದ್ದನ್ನ ನೀನು ಕ್ಷಮಿಸಿಬಿಡಪ್ಪ. ಈ ದಿವಸ ನಿರೀಕ್ಷೆಯಿಂದ ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಶರೀರಕ್ಕೆ ಶಕ್ತಿ ಕೊಡು, ನನ್ನ ಆತ್ಮಕ್ಕೆ ಶಕ್ತಿ ಕೊಡು, ನಾನು ಯಾವಾಗಲೂ ಮತ್ತು ನನ್ನ ಪ್ರಾಣಕ್ಕೆ ಶಕ್ತಿಯನ್ನು ನೀ ಕೊಡು. ನಾನು ನಿನ್ನ ಪುನರುತ್ಥಾನದ ಆ ಬಲದಲ್ಲಿ ನಿತ್ಯವೂ ನಿನ್ನನ್ನು ಸ್ತುತಿಸ್ತೇನೆ. ನಿತ್ಯವೂ ನಿನ್ನನ್ನು ನಾನೇನ್ ಮಾಡ್ತೇನೆ, ಜ್ಞಾಪಕ ಮಾಡಿಕೊಳ್ತೇನೆ ಮತ್ತು ನಿತ್ಯವೂ ನಿನಗೆ ಉಪಕಾರ ಸಲ್ಲಿಸಿ ಸಾಕ್ಷ್ಯ ಜೀವಿತವನ್ನು ಮಾಡುತ್ತೇನೆ ಎಂಬುದಾಗಿ ನಾವು ಒಡಂಬಡುವುದಾದರೆ ಕರ್ತನಿಗೆ ಎಷ್ಟು ಸಂತೋಷ ಆಕೈತಿ. ನಾನು ಲೋಕದಲ್ಲಿ ಬಂದು ಅವರಿಗಾಗಿ ನಿಮಗಾಗಿ ಪ್ರಾಣ ಕೊಟ್ಟು ಮೃತ್ಯುಂಜಯನಾಗಿ ಬಂದಂತ ಈ ಜೀವಿತ ಸಾರ್ಥಕ ಆಯಿತು ಎಂಬುದಾಗಿ ಕರ್ತನು ನಮ್ಮ ಮೇಲೆ ತನ್ನ ಕೃಪೆಯನ್ನಿಟ್ಟು ನಮ್ಮನ್ನ ನಿತ್ಯತ್ವದ ನಿರೀಕ್ಷೆಗಾಗಿ ಜೀವಿಸುವಂತೆ ಬಲಪಡಿಸ್ತಾನ. ಮತ್ತು ಕರ್ತನ 2ನೇ ಬರುವಾಗ ನಾವು ನಿರ್ಭೀತರಾಗಿ ನಿಷ್ಕಳಂಕರಾಗಿ ಆತನ ಮುಂದೆ ನಿಲ್ಲುವಂತ ಜೀವಿತಕ್ಕೆ ನಾವು ಸಿದ್ಧರಾಗ್ತೇವೆ. ಕರ್ತನ ಪ್ರೇರ. ಆದ್ದರಿಂದ ನಮಗಿರುವ ಈ ಕೃಪೆಯ ಕಾಲವನ್ನು ಅಲಕ್ಷ್ಯ ಮಾಡದೆ, ಸಮಯವನ್ನ ವ್ಯರ್ಥವಾಗಿ ಕಳೆದೆ, ಜೀವವುಳ್ಳ ವಾಕ್ಯದಲ್ಲಿ ನೆಲೆಗೊಂಡು, ಆತನು ದ್ರಾಕ್ಷೆ ಬಳ್ಳಿ ನಾನು ಕೊಂಬೆಯಾಗಿ ನೆಲೆಗೊಂಡು ಆತನಲ್ಲಿರುವಂತ ಜೀವವನ್ನು ಹೊಂದಿಕೊಂಡು ಪ್ರಾರ್ಥಿಸಿ ನಿತ್ಯವೂ ಆತನ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸುತ್ತಾ ಆತನ ಬಲವನ್ನ ಹೊಂದಿದವರಾಗಿ ಪ್ರತಿದಿನ ಸ್ತುತಿ ಸ್ತೋತ್ರಗಂಬಳ ಧೂಪದ ಮೂಲಕ ಕರ್ತನಿಗೆ ನಾವು ಮಹಿಮೆ ಪಡಿಸುವುದಾದರೆ ನಾವು ಸದಾ ನಿತ್ಯತ್ವದಲ್ಲಿ ಜೀವಿಸುವ ಭಾಗ್ಯಕ್ಕೆ ಸಾಗುತ್ತೇವೆ. ಹೀಗಾಗುವಂತೆ ಕರ್ತನು ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ನಿರೀಕ್ಷೆಗೆ ಮೂಲನಾದ ತಂದೆಯೇ, ನಿನ್ನ ನಿರೀಕ್ಷೆಯ ಸಂದೇಶವನ್ನು ನಮಗೆ ಕೊಟ್ಟಿದ್ಯಪ್ಪ. ಆ ಒಂದು ಬಲದಲ್ಲಿ ನಾವು ಜೀವಿಸಿ ಲೋಕದಲ್ಲಿ ನಿನ್ನ ಮಕ್ಕಳಾಗಿ, 5ನೇ ಸುವಾರ್ತೆಯಾಗಿ, ನಿನ್ನ ರಾಯಭಾರಿಯಾಗಿ, ನಿನ್ನ ಒಂದು ಮಧ್ಯಸ್ಥಗಾರಿಕೆಯ ಜೀವಿತವನ್ನ ನಾವು ಮಾಡಿ ನೀನು ಉಪಯೋಗಿಸೋ ಪಾತ್ರೆಗಳಾಗಿ ನಾವು ಜೀವಿಸಿ ನಿನ್ನನ್ನು ಮಹಿಮೆ ಪಡಿಸುವಂತೆ ನಮ್ಮ ಒಬ್ಬೊಬ್ಬರ ಜೀವಿತವನ್ನ ಮಾರ್ಪಡಿಸಿ ನಡೆಸಬೇಕೆಂದು ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. Sami